ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಉಮಾವೈವಾಂಸಮುದ್ದಿಷ್ಟಾ ಮನೋರುದ್ರಮುದಾರತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರಧೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೋತ್ಕಂಸಾಂ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿರೋಚನ ಕಾಮಿತ ಪ್ರದ ಕರುಣಿ ಸಮಗೆ ಸದಾ ಸುಮಂಗಳವಾನ್. ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳೋನಿ ಜಲಧಿಯೊಳು 10 ಕಲ್ಪದಿ ತಪವಗೈದು ಆದಿತ್ಯರೊಳಗೆ ಉತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹದೇವ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಉಮೌವಾಚ ಕೇಚಿद्धನವಿಯುಕ್ತಾಶ್ಚ ಭೋಗಯುಕ್ತಾ ಮಹೇಶ್ವರ ಮಾನುಷಾಃ ಸಂಪ್ರದಶ್ಯಂತೆ ತನ್ಮೇ ಶಂಸಿತುಮರ್ಹಸಿ. ಶ್ರೀ ಗುರುಭ್ಯೋ ನಮಃ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿಯ ಆರಾಧನೆ ಶುಕ್ರವಾರ. ಶ್ರಾವಣ ಮಾಸದಲ್ಲಿ ಬರುವ ಸೋಮವಾರವನ್ನ ರುದ್ರದೇವರಿಗೆ ಅತ್ಯಂತ ಪ್ರಿಯವಾದ ವಾರ ಅಂತ ನಾವೆಲ್ಲರೂ ಆಚರಣೆ ಮಾಡ್ತೇವೆ. ವಿಶೇಷವಾಗಿ ಪ್ರತಿ ಸೋಮವಾರ 12 ತಿಂಗಳಲ್ಲಿ ಬರುವ ಸೋಮವಾರ ರುದ್ರದೇವರಿಗೆ ಪ್ರಿಯವಾಗುತ್ತೆ. ಅದರಲ್ಲಿಯೂ ಶ್ರಾವಣ ಮಾಸದಲ್ಲಿ ಬರುವ 4 ಸೋಮವಾರಗಳನ್ನ ಅನೇಕ ವ್ರತಗಳನ್ನ ರುದ್ರಾಭಿಷೇಕ, ರುದ್ರದೇವರಿಗೆ ನಾನಾ ರೀತಿಯಾದ ಬಿಲ್ಲು ಪತ್ರಗಳಿಂದ ಪೂಜೆಯನ್ನ ಮಾಡ್ತಾರೆ. ಮನೋನಿಯಾಮಕರು ಒಬ್ಬೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ದೇವರು. ಸೂರ್ಯನಿಗೆ ಕಣ್ಣಿನ ಡಿಪಾರ್ಟ್ಮೆಂಟ್,
ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನ ನಾವು ನೋಡುವಂತೆ ಮಾಡೋನೇ ಸೂರ್ಯ. ಅವನ ಅನುಗ್ರಹ ಇರುವವರೆಗೆ ಕಣ್ಣಿಗೆ ಕಾಣ. ಇದು ಲೈಟು, ಇದು ಫ್ಯಾನು, ಇದು ಮಳೆ, ಇದು ಗಾಳಿ, ಅಥವಾ ಇದು ಬೇವಿನ ಮರ, ಮಾವಿನ ಮರ, ಯಾವುದೇ ವಸ್ತುಗಳ ಜ್ಞಾನ ಎಲ್ಲಿವರೆಗೆ? ಕಣ್ಣಿನಲ್ಲಿ ಸೂರ್ಯ ಇದ್ದು ನೋಡುವವರೆಗೆ. ದಿಗಭಿಮಾನಿಗಳು ಕಿವಿಯಲ್ಲಿರ್ತಾರೆ, ಅವರಿರುವವರೆಗೆ ಕೇಳಿಸೋ. ಇವರೆಲ್ಲ ಕಣ್ಣು, ಮೂಗು, ಕಿವಿ, ಕೈ, ಕಾಲು, ನಮ್ಮ ಶರೀರಕ್ಕೆ ಒಬ್ಬೊಬ್ಬ ಇಂದ್ರಿಯಗಳಿಗೆ ದೇವತೆಗಳಿದ್ದಾರೆ. ಇವರೆಲ್ಲರೂ ಎಲ್ಲಿವರೆಗೆ ಇರ್ತಾರೆ? ಪ್ರಾಣದೇವರು ಒಳಗಿರುವವರೆಗೆ. ಮುಖ್ಯ ಪ್ರಾಣದೇವರು ಯಾವ ದಿನ ಯಾವ ಕ್ಷಣ ಶರೀರ ಬಿಟ್ಟು ಹೊರಡಬೇಕು ಅಂತಾರೆ ನೋಡಿ, ಇವರೆಲ್ಲರೂ ಡಿಸೈಡ್ ಮಾಡಿ ಹೊರಡುತ್ತಾರೆ. ಹಾಗಾಗಿ ಜಗತ್ತಿನೊಳಗೆ ಕಣ್ಣಿಲ್ಲ ಅಂದ್ರೆ ಕುರುಡ ಅಂತಾರೆ, ಹೆಣ ಅನ್ನಲ್ಲ. ಕಿವಿ ಇಲ್ಲ ಅಂದ್ರೆ ಕಿವುಡ ಅಂತಾರೆ, ಕಣ್ಣಿಲ್ಲ ಕಾಲಿಲ್ಲ ಅಂದ್ರೆ ಕುಂಟ ಅಂತಾರೆ, ಹೆಣ ಅನ್ನೋದು ಒಂದೇ. ಮುಖ್ಯ ಪ್ರಾಣದೇವರು ದೇಹದಿಂದ ತೊಲಗಿದ ಒಂದೊಂದು ಇಂದ್ರಿಯಗಳಿಗೆ ಒಬ್ಬೊಬ್ಬರನ್ನ ದೇವರು ಅಧಿಪತಿಗಳಾಗಿಟ್ಟಿದ್ದಾರೆ. ಅದರಲ್ಲಿ ಮನೋನಿಯಾಮಕರಾಗಿ ರುದ್ರದೇವರನ್ನ ಇಟ್ಟಿದ್ದಾರೆ. ಪಾರ್ವತಿ ಪರಮೇಶ್ವರರ ಪೂಜೆ ನಿತ್ಯ ಮಾಡಬೇಕಂತಿದೆ. ಮದುವೆ ಸಂದರ್ಭದಲ್ಲಿ ಆ ವಿವಾಹ ಮಂಟಪಕ್ಕೆ ಬರಬೇಕಾದ ಕನ್ಯಾ ಮೊದಲು ಪೂಜೆ ಮಾಡಿ ಬರ್ತಾಳೆ, ಗೌರಿಹರ ಪೂಜೆ. ಇನ್ನ ಮೇಲೆ ವಿವಾಹ ಮಂಟಪದಲ್ಲಿ ಕಾಲಿಡಬೇಕು. ಇವತ್ತಿನವರೆಗೆ ಒಬ್ಬಂಟಿಗಳಾಗಿದ್ದವಳು ಇನ್ನ ಮೇಲೆ ದೊಡ್ಡದಾದ ಸಂಸಾರ, ಗಂಡ ಮಕ್ಕಳು ಅಂತ ಜವಾಬ್ದಾರಿ, ಆ ಸಂಸಾರದ ಭಾರ ಹೊತ್ತುಕೊಳ್ಳುವ ಸಾಮರ್ಥ್ಯ ಬರಲಿ ಅಂತ ಪಾರ್ವತಿ ಪರಮೇಶ್ವರರ ಪೂಜೆಯನ್ನ ಮಾಡಿ ವಿವಾಹ ಮಂಟಪದಲ್ಲಿ ಕಾಲಿಡಬೇಕು. ಅಂತಹ ಗಂಡ ಹೆಂಡತಿಯರ ಒಂದು ಸಂವಾದ, ಅವರಿಬ್ಬರ ಮಧ್ಯದಲ್ಲಿ ನಡೆದ ಮಾತುಗಳು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿ. ವಾಸ್ತವಿಕವಾಗಿ ಸಮಗ್ರ ಮಹಾಭಾರತ ಒಂದ್ಸಲ ಕೇಳಿ. ಹೇಗೋ ದೇವರ ಅನುಗ್ರಹ, ಒಳ್ಳೆ ಹಾಲು ಕೊಟ್ಟಿದ್ದಾನೆ, ಬೇಕಾದಕ್ಕೆ ಬಾಡಿಗೆ ಕೊಡೋ ಅವಶ್ಯಕತೆ ಇಲ್ಲ. ಬೆಂಗಳೂರಲ್ಲಿ ಹೇಳಿ ಪಂಡಿತರು ಕಮ್ಮಿ ಇಲ್ಲ, ನಾನೇ ಬರಬೇಕು ಅಂತ ಏನಿಲ್ಲ. ಒಂದು ಬಾರಿ ಇಡೀ ಮಹಾಭಾರತವನ್ನ 18 ಪರ್ವಗಳನ್ನ ಕೇಳಿ ನೋಡಿ. ಆ 18 ಪರ್ವದೊಳಗೆ ಎತ್ತರದಲ್ಲಿರೋದು ಒಂದು ಶಾಂತಿ ಪರ್ವ, ಇನ್ನೊಂದು ಅನುಶಾಸನ ಪರ್ವ. ಒಂದು ಬಾರಿ ಎರಡನ್ನು ಕೇಳಬೇಕು ನೀವೆಲ್ಲ. ಮಾನವರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗತ್ತೆ. ವಾಸ್ತವಿಕ ನಾವು ತಾಯಿಯ ಗರ್ಭದಿಂದ ಬರುವಾಗ ಕೆಲವು ಜವಾಬ್ದಾರಿ ನಮ್ಮ ತಲೆ ಮೇಲೆ ಹಾಕಿ ಕಳಿಸಿದ್ದಾರೆ ದೇವರು. ಮಗನ ಕೈಯಲ್ಲಿ ಒಂದು 3,000 ರೂಪಾಯಿ ಕೊಟ್ಟು ಕಳಿಸ್ತೇವೆ, ಇಂತಿಂತ ಕೆಲಸ ಮಾಡ್ಕೊಂಬ ಅಂತ ಹೇಳ್ತೀರಲ್ಲ ಅಲ್ವಾ? ಇಂತಹ ಕೆಲಸ ಮಾಡ್ಕೊಂಬ, ಹೀಗೆ ಹೋಗ್ಬಾ ಅಂತೀವಿ. ಹಾಗೆ ಗರ್ಭದಿಂದ ಬರುವಾಗಲೇ ಕೆಲವು ಜವಾಬ್ದಾರಿ ಹಾಕಿ ಕಳಿಸಿದ್ದಾರೆ. ಅದೇನ್ ಜವಾಬ್ದಾರಿ ಅಂತ ಗೊತ್ತಾಗೋದು 80 ಆದ್ಮೇಲೆ. ಯಾಕಂದ್ರೆ ನಮಗೆ ದೇವರು ಕೊಟ್ಟದ್ದೇನು ಆ ಜವಾಬ್ದಾರಿ ಗೊತ್ತಾಗೋದೇ ಈ ತರಹದ ಪ್ರವಚನಕ್ಕೆ ಹೋದಾಗ. ಅದು ಹೋಗೋದೇ ಆಮೇಲೆ ಅದು ಗೊತ್ತಾದ ಮೇಲೆ ಆಚರಣೆ ಮಾಡೋಣ. ಹೌದಪ್ಪ ನಮ್ಮ ಜವಾಬ್ದಾರಿ ಇದೆ ಅನ್ನೋತ್ತಿಗೆ ಯಮದೇವರು ಮಿಸ್ ಕಾಲ್ ಹೊಡಿತಾರೆ. ಬೆಳಿ ಕೂದಲು ಅಂದ್ರೆ ಯಮದೇವರ ಮಿಸ್ ಕಾಲ್ ಅಂತ. ಅವ್ರು ಬರ್ಬೇಕಾದ್ರೆ ಹಾಗೆ ಬರಲ್ಲ, ಯಾಕಂದ್ರೆ ಪಾಪ ಹೇಳಿ ಬರ್ಬೇಕಲ್ಲ, ಪ್ಯಾಕಿಂಗ್ ಆಗಿರ್ಬೇಕಲ್ಲ. ನಿಮ್ದು ಯಾವ ಕೆಲಸದಲ್ಲಿ ಇರ್ತಿರೋ ಏನಿರ್ತಿರೋ ಗೊತ್ತಿಲ್ಲ, ಹಂಗಾಗಿ 1-2 ತಿಂಗಳ ಮುಂಚೆ ಪ್ಯಾಕಿಂಗ್ ಮಾಡುವಂತ ಮಿಸ್ ಕಾಲ್ ಹೊರಟು ಬರ್ತಾರಂತೆ. ಹಾಗಾಗಿ ಮಾನವ ಜನ್ಮ ದೊಡ್ಡದು, ಅದರಲ್ಲಿಯೂ ದೊಡ್ಡದು ತಿಳುವಳಿಕೆ, ಬುದ್ಧಿ ಇರೋದು. ಹೊರಗಡೆ ಓಡಾಡುವ ನಾಯಿಗೆ ಗೊತ್ತಾ ಈ ಶರೀರ ದೇವರು ಕೊಟ್ಟಿದ್ದಾನೆ, ಇದು ಅಪರೂಪ ಶರೀರ ಅಂತ ಗೊತ್ತಿದೆಯಾ? ಅದಕ್ಕೆ ಯಾರ ಹತ್ತಿರ ಅವರ ಬಂದ್ರೆ ಬಾಗಿಲು ನಡೆಸ್ತದೆ. ತಿಳುವಳಿಕೆ, ವಿವೇಕ, ಬುದ್ಧಿ ಅಂತ ಕೊಟ್ಟದ್ದು ಮನುಷ್ಯನಿಗೆ. ಅದರ ಸರಿಯಾದ ಉಪಯೋಗ ಆಗುವುದು ಒಂದರಿಂದ. ಅದು ಪರಮಾತ್ಮನ ಮಹಿಮೆಯನ್ನ ದೇವರು ಭೂಮಿಗೆ ಕಳಿಸುವಾಗ ತನಗೇನ್ ಕಾರ್ಯ ಹೇಳಿದ್ದಾರೆ, ಯಾವುದನ್ನ ಮಾಡುವಂತಿದ್ದಾರೆ, ಅದನ್ನು ಮಾಡಬೇಕಾದದ್ದು. ಅದನ್ನ ಮಹಾಭಾರತದ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ ತಿಳಿಸುತ್ತದೆ. ನಾವೆಲ್ಲರೂ ಈ ಒಂದು ವಾರದಿಂದ ಅನುಶಾಸನ ಪರ್ವದಲ್ಲಿ ಬರುವ ಒಂದು ಭಾಗ, ಇಷ್ಟಕ್ಕೆ ಅನುಶಾಸನ ಪರ್ವ ಮುಗಿಲಿಲ್ಲ. ಅನುಶಾಸನ ಪರ್ವದಲ್ಲಿಯ ಒಂದು ಭಾಗ ಉಮಾಮಹೇಶ್ವರ ಸಂವಾದ. ಇಂತಹ ಅನೇಕ ಸಂವಾದಗಳು ಇದರಲ್ಲಿ ಇದೆ. ಈ 2 ಪರ್ವಗಳು ಭೀಷ್ಮಾಚಾರ್ಯರು ಶರಪಂಜರದಲ್ಲಿ ಮಲಗಿದಾಗ ಧರ್ಮರಾಜನಿಗೆ ಉಪದೇಶ ಮಾಡಿದ್ದು. ವಿಚಾರ ಮಾಡಿ, ಮೈ ತುಂಬ ಬಾಣಗಳನ್ನು ಹೊಡ್ಕೊಂಡು ತಲೆಯಿಂದ ಪಾದದವರೆಗೆ ಬಾಣಗಳನ್ನು ಹೊಡೆಸಿಕೊಂಡು ದೇಹದಲ್ಲಿದ್ದ ರಕ್ತವೆಲ್ಲ ಸೋರ್ ಹೋಗಿದೆ. ಅಂತಹ ಶರಪಂಜರದ ಮೇಲೆ ಮಲಗಿದ ಭೀಷ್ಮರು ಆಗ ಉಪದೇಶ ಮಾಡಿದ ಭಾಗ ಅನುಶಾಸನ ಪರ್ವ. ಅವತ್ತು ಭೀಷ್ಮಾಚಾರ್ಯ ಪ್ರವಚನ ಮಾಡುವಾಗ ಮೈಕ್ ಇತ್ತ, ಟೇಬಲ್ ಇತ್ತ, ಫ್ಯಾನ್ ಇತ್ತ, ಲೈಟ್ ಇತ್ತ.
ಮೈ ತುಂಬಾ ಬಾಣ ಬೇಡ, ಎಲ್ಲೋ ಒಂದು ಸೂಜಿ ಚಿತ್ತಿರ 3 ದಿನ ಪ್ರವಚನ ಬರಲ್ಲ ನಾವು. ಯಾಕ್ರಿ ನಿನ್ನೆ ಬಂದ್ರೆ ಇವತ್ತು ಬರಲೇ ಇಲ್ಲ, ಅಯ್ಯೋ ಡಾಕ್ಟರ್ ಹತ್ರ ಬ್ಲಡ್ ಕೊಡ್ಲಿಕ್ಕೆ ಹೋಗಿದ್ದೀವಿ, ಇಷ್ಟು ಸೂಜಿ ಚುಚ್ಚಿರ್ತಾರೆ, ಬರೋದೇ ಇಲ್ಲ 3 ದಿನ. ಏನ್ ಭೀಷ್ಮಾಚಾರ್ಯರ ತಪಸ್ಸು! ತಲೆಯಿಂದ ಕಾಲುವರೆಗೆ ಬಾಣ ಹೊಡೆದಿದ್ದಾರೆ, ಬಾಣದ ಹಾಸಿಗೆ ಮೇಲೆ ಮಲಗಿದ್ದಾರೆ, ತೊಂದರೆ ಆಗ್ತಿದೆ ಅನ್ನಿಲ್ಲ. ಆ ಪ್ರಸಂಗದಲ್ಲಿಯೂ ಧರ್ಮರಾಜನನ್ನ ಕೂಡಿಸಿಕೊಂಡು ಭೀಷ್ಮಾಚಾರ್ಯರು ಉಪದೇಶ ಮಾಡಿದ್ದು. ಅಂತಹ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರುವ ಉಮಾಮಹೇಶ್ವರ ಸಂವಾದ, ಪಾರ್ವತಿಯ ಪ್ರಶ್ನೆ, ರುದ್ರದೇವರ ಉತ್ತರ. 2 ದಿನದಿಂದ ನಾನು ಹೇಳಿದ್ದೇನೆ, ಪ್ರಾಯ ಜಗತ್ತಿನೊಳಗೆ ಯಾವ ಹೆಂಡತಿ ತನ್ನ ಗಂಡನಿಗೆ ಪ್ರಶ್ನೆ ಕೇಳಿದರು ತನ್ನ ಸಂಸಾರದ ವಿಷಯ ಪ್ರಶ್ನೆ ಕೇಳ್ತಾಳೆ ಹೊರತು ಅವರಿಬ್ಬರ ಪ್ರಶ್ನೋತ್ತರ ಜಗತ್ತಿಗೆ ಲಾಭ ಇಲ್ಲ. ಗಂಡ ಹೆಂಡತಿ ಮಾತಾಡಿದರೆ ಒಂದರ ತಮ್ಮಿಬ್ಬರ ಬಗ್ಗೆ ಮಾತಾಡ್ತಾರೆ, ಮಕ್ಕಳ ಬಗ್ಗೆ ಮಾತಾಡ್ತಾರೆ, ಅಥವಾ ಇವ್ರ ತಂದೆ ತಾಯಿ, ಅವ್ರ ತಂದೆ ತಾಯಿ, ಅಣ್ಣ ತಮ್ಮಂದರು. ಯಾವ ಗಂಡ ಹೆಂಡತಿಯ ಮತ್ತು 3ನೇ ಅವನಿಗೆ ಲಾಭ ಇಲ್ಲ ಅಂತ ಜಗತ್ತಿಗೆ ಲಾಭ ಆಗುತ್ತೆ. ಆದ್ರೆ ಇವರಿಬ್ರು ಗಂಡ ಹೆಂಡತಿ ನೋಡಿ, ಒಂದು ವೈಯಕ್ತಿಕ ಪ್ರಶ್ನೆ ಇಲ್ಲ ಪಾರ್ವತಿಗೆ. ತನಗೆ ಸೀರೆ ತಗೋಬೇಕು, ನೆಕ್ಲೆಸ್ ತಗೋಬೇಕು, ಯಾವ ಪ್ರಶ್ನೆಗಳು ಮಾಡಲಿಲ್ಲ. ನಾವೆಲ್ಲರೂ ತಿಳಿಯಬೇಕಾದ ವಿಷಯಗಳನ್ನ ಹೇಳ್ತಿದ್ದಾರೆ. ನಿನ್ನೆ ದಿವಸ ಒಂದು ಪ್ರಶ್ನೆ ಒಂದು ಉತ್ತರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಪ್ರಪಂಚದಲ್ಲಿ ಕೆಲವರು ಇರ್ತಾರೆ, ಸಂಪತ್ತು ಬೇಕಾದಷ್ಟಿದೆ, ಅವರು ಸಂಪಾದನೆ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ 4 ಲಕ್ಷ ಸಂಪಾದನೆ ಮಾಡ್ತಾರೆ, ಬೇಕಾದಷ್ಟು ಮನೆ ತುಂಬ ಬೇಕಾದಷ್ಟು ಸಾಮಗ್ರಿಗಳಿರುತ್ತೆ, ಆದ್ರೆ ಭೋಗ ಮಾತ್ರ ಅವ್ರಿಗೆ ಮಾಡ್ಲಿಕ್ಕಾಗಲ್ಲ. ಯಾವ ವ್ಯಕ್ತಿ ಸಂಪಾದನೆ ಮಾಡ್ತಾನೆ ಅವನು ಭೋಗ ಮಾಡಲ್ಲ. ಮನೆಯಲ್ಲಿದ್ದವರೆಲ್ಲ ಊಟ ಮಾಡ್ತಿರ್ತಾರೆ, ಹೆಂಡತಿ ಮಕ್ಕಳೆಲ್ಲ 3-4 ಸ್ವೀಟ್ ತಿಂತಿರ್ತಾರೆ, ಯಾವನು ದುಡಿದು ತರ್ತಾನೋ ಅವನು ಮಾತ್ರ ಗಂಜಿ ಕೊಡ್ಕೊಂಡಿರ್ತಾನೆ, ಮೈ ತುಂಬ ರೋಗ ಆಗಿರ್ತದೆ. ಇಷ್ಟೇ ರವಾ ಗಂಜಿ ತಿನ್ನುವಂತ ಡಾಕ್ಟರ್ ಹೇಳ್ತಾರೆ, ಅದು ಕೂಡ ಬಹಳ ತಿನ್ನು ಹಂಗಿಲ್ಲ, ಇಷ್ಟಿಷ್ಟೇ ತಿನ್ಬೇಕು. ಹೀಗ್ಯಾಕಾಗತ್ತೆ ಅಂತ ಕೇಳಿದ್ದಕ್ಕೆ ರುದ್ರದೇವರು ಹೆಂಡತಿಗೆ ಉತ್ತರ ಕೊಡ್ತಾರೆ. ಪರೈ ಸಂಚೋದಿತ ಧರ್ಮಂ ಗುರುಪತೇನ ಸ್ವಕಾಮತಃ. ಯಾವ ವ್ಯಕ್ತಿಗಳು ಹೆಂಡತಿ ಬಲಿದದ್ದಕ್ಕೆ ದೇವರ ಪೂಜೆ ಮಾಡ್ತಾರೆ, ಇನ್ನೊಬ್ಬರ ಪ್ರೇರಣೆಯಿಂದ ಯಾರು ದೇವರ ಪೂಜೆನೋ ಜಪವೋ ಶ್ರಾದ್ದವೋ ಮಾಡ್ತಾರೋ, ಯಾರ ಪ್ರೇರಣೆಯಿಂದ ಮಾಡ್ತಾರೆ ಅದರ ಭೋಗ ಎಲ್ಲ ಅವರಿಗೆ ಕೊಡ್ತಾರೆ ಪರಮಾತ್ಮ. ದೇವರ ಸರ್ಕಾರದಲ್ಲಿ ತುಂಬಾ ಚೆನ್ನಾಗಿದೆ, ಅಲ್ಲಿ ಎಳ್ಳಷ್ಟು ಆಚೆ ಈಚೆ ಹೋಗಲ್ಲ. ನಿನ್ನ ಸ್ವಂತ ಬುದ್ಧಿಯಿಂದ ನೀನು ದೇವರ ಪೂಜೆಯೋ ಪಾರಾಯಣವೋ ಜಪವೋ ಪ್ರದಕ್ಷಿಣೆಯೋ ನೀನು ಮಾಡಿದ್ರೆ ನಿನಗೆ ಸಂಪತ್ತು ಬರ್ತಿತ್ತು, ಭೋಗನೂ ನೀನು ಮಾಡುವಂತೆ ನಾನು ಮಾಡ್ತಿದ್ದೆ. ಅವರ ಒತ್ತಾಯಕ್ಕೆ ಮಾಡಿದ್ಯಲ್ಲ, ಹಾಗಾದ್ರೆ ಮಾಡಿದ್ದು ನೀನಾದದ್ದರಿಂದ ಸಂಪತ್ತು ನಿನಗೆ ಬರುತ್ತೆ. ಆದ್ರೆ ನೀನು ಧರ್ಮ ಮಾಡುವಂತೆ ಒತ್ತಾಯ ಅವರು ಮಾಡಿದ್ದರಿಂದ ಆ ಬರುವ ಸಂಪತ್ತಿನ ಭೋಗ ಅವರು ಮಾಡಲಿ, ನೀನು ಹೀಗೇ ಕೂತೀನಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಬೆಂಗಳೂರಿಗೆ ಬಂದಾಗ ಒಬ್ಬ ಗೃಹಸ್ಥರು ಮಗನ ಉಪನಯನ ಮಾಡಿಸ್ಬೇಕು ಅಂತ ನನಗೆ ಕರೆದರು. ನಮ್ಮ ಮಗನ ಉಪನಯನ ನೀವೇ ಬಂದು ಮಾಡಿಸ್ಬೇಕು ಅಂತ. ಸರಿ ಬರ್ತೀನಂತೆ. ಅದಕ್ಕೇನು ಸಾಮಗ್ರಿ ಬೇಕಾಗತ್ತೆ, ನೀವೇ ತರ್ತೀರೋ ನಾನೇ ತರಲೋ ಅಂತ ಅವ್ರು ಕೇಳಿದರು. ನಾನು ಎರಡೂ ಸರಿ ಅಂದೆ. ಹೇಳು ಅಂತ ಹೇಳ್ತೇನೆ, ಇಲ್ಲ ನೀವು ಗೊಂದಲ ಆಗತ್ತೆ ಅಂದ್ರೆ ನಾನೇ ತಗೊಂಬ ಅಂದ್ರೆ ತರ್ತೇನೆ. ಸರಿ ಪರವಾಗಿಲ್ಲ ನೀವೇ ತಗೊಂಬನ್ನಿ ಅಂದ್ರು. 1-2 ದಿನ ಆದ್ಮೇಲೆ ಮತ್ತೆ ಫೋನ್ ಬಂತು. ಫೋನ್ ಬಂತು, ಆ ಯಜಮಾನ ಅಂತಾರೆ, ಇಲ್ಲ ನಮ್ಮ ಮನೆಯವರು ಹೇಳ್ತಿದ್ದಾರೆ ನಾವೇ ತರೋಣ ಬರ್ಕೊಡಿ ಅಂತಿದ್ದಾರೆ. ನಾನಂದ್ರೆ ನನಗೆ ಏನು ಸಮಸ್ಯೆ ಇಲ್ಲ, ಅಷ್ಟೇ ನಾನು ಏನ್ ಹೇಳ್ತೀನೋ ತರಬೇಕು. ಅಲ್ಲಿ ನನಗೆ ಬೇಕಾದ ಸಾಮಗ್ರಿ ಸಿಗ್ಲಿಲ್ಲ ಅಂದ್ರೆ ನಾನು ಮಾಡಿಸೋದು ಕಷ್ಟ ಆಗತ್ತೆ. ನಾನು ತಂಗಿ ಬರ್ಸಿರ್ತೀನಿ, ತಂಗಿ ಹಾಕ್ಬೇಕಾಗತ್ತೆ ಅಂತ ನಿಮ್ಮ ಮನೆಯವರು ನೀವು ತರಲಿಲ್ಲ ಅಂದ್ರೆ ಆಚೆ ಮೇಲೆ ಮಾಡಿಸ್ಲಿ, ಕೆಲವು ಸಲ ಆಗುತ್ತಲ್ಲ. ಹಾಗಾಗಿ ನೀವು ಹೆಂಡತಿ ಹೇಳಿದ್ದೀವಿ ಕೇಳಿ ನಾನು ಬೇಡ ಅಂತಿಲ್ಲ, ನಮಗೂ ಬರಬೇಕಾದ ಸಾಮಗ್ರಿ ತಂದು ಕೊಟ್ಟರೆ ನಾವು ಮಾಡಿಸ್ಲಿಕ್ಕಾಗತ್ತೆ ಅಂತ ಹೇಳಿದೆ. ಮತ್ತೊಂದೆರಡು ದಿನ ಬಿಟ್ಟು ಇಲ್ಲ ಆಚಾರ್ಯ ಸುಮಾರು ಗೊಂದಲ ಬೇಡ ನೀನೇ ತಗೊಂಡ್ಬನ್ನಿ ಅಂತ ಆಯ್ತು ಅಂದ್ರೆ. ಆಮೇಲೆ ಅವರು ನಾವೇನೇ ತರಬೇಕು ಹೇಳಿ ಅಂದ್ರು. ನೀವೇನ್ ತರ್ತೀರಾ, ಉಟ್ಕೊಳ್ಳೋ ಮಡಿ ಅದೆಲ್ಲ ನಾವು ತರೋದಿಲ್ಲ, ಉಟ್ಕೊಳ್ಳೋ ಮಡಿ ಆಚಮನ ಪಾತ್ರೆ ಅದೆಲ್ಲ ನೀವು ತರಬೇಕು ಅಂತ ನಾನು ಹೇಳಿದೆ. ಆ ಮರಿ ಯಜಮಾನ್ತಿ ತಗೊಂಡು ಕೈಯಾಗ ಫೋನ್ ತಗೊಂಡು ಆದ್ರೆ ಸೀರೆ ಎಷ್ಟು ತಗೋಬೇಕು ನಾನು ಅಂತ. ನಾನಂದ್ರೆ ನಿನ್ ಮಗನ ಉಪನಯನಕ್ಕೆ ನೀವು ಸೀರೆ ತಗೊಂಡು ನಾನೇನು ಆಚಾರ ಹೇಳೋದು ಅಂದ್ರೆ ಅದು ನೀವು ವೈಯಕ್ತಿಕ ಇರತ್ತೆ. ನೀವು ಸೀರೆ ಎಷ್ಟು ಉಟ್ಕೊಳ್ಳೋದು ನಾನು ಹೇಳೋದಿರಲ್ಲ. ಅಲ್ಲ ಎಷ್ಟು ಬೇಕಾಗ್ಬೋದು ಹೀಗೆ ಕೇಳಿದೆ. ನಾನು ನಮ್ಮ ಪುಣ್ಯಾಮಾಚನೆ ಇರತ್ತೆ, ಮದುವೆ ಅಲ್ಲದು ಉಪನಯನ. ಪುಣ್ಯಾಮಾಚನೆ ಇರತ್ತೆ, ಪುಣ್ಯಾಮಾಚನ ಆದ ಮೇಲೆ ಆ ಹುಡುಗನಿಗೆ ಕ್ಷೌರ ಇರತ್ತೆ, ಅವನಿಗೆ ಅಲಂಕಾರ, ಅವನದೇ ಎಲ್ಲ ಇರತ್ತೆ, ನಿಮ್ದೇನಿರಲ್ಲ. ಸಾಕು ಒಂದು ಸೀರೆ ಸಾಕು. ಬಹಳ ಬೇಜಾರಾದ್ರೆ ಕೂತಾಗ ಸೌಕಾಶಾದಿ ಅಂತ ಹೇಳುವಾಗ ಇನ್ನೊಂದು ಸೀರೆ ಇಟ್ಕೊಂಡಿರು.
ಯಾಕಂದ್ರೆ ಫೋಟೋದಲ್ಲಿ ಬರ್ಬೇಕಲ್ಲ ನೀವು. ಇಲ್ಲಿ ಪುಣ್ಯಾವರ್ಷದಲ್ಲಿ ಅದೇ ಸೀರೆ ಆಮೇಲೆ ಇದೇ ಸೀರೆ ತಂದು ಬಿಡ್ತಾರೆ ಗೆಳತಿಯರು ಅಂತ. ಪರವಾಗಿಲ್ಲ ಎರಡು ಇಟ್ಕೊಳ್ಳಿ ಅಂತ ಇಷ್ಟು ಹೇಳಿ ನಾನು ಫೋನ್ ಇಟ್ಟೆ. ಮೂರು ದಿನ ಆದ್ಮೇಲೆ ಉಪನಯನಕ್ಕೆ ಹೋದರೆ ಉಪನಯನದಲ್ಲಿ ನೀವು ಹೇಳ್ತೇನೆ ಅಕ್ಷರಶಃ ಆ ಹೆಣ್ಮಗಳು ಉಪನಯನಕ್ಕೆ ಮಗನ ಉಪನಯನಕ್ಕೆ 25 ಸೀರೆ ತಗೊಂಡಿದ್ದಾರೆ. 25 ಸೀರೆ ತಗೊಂಡಿದ್ದಾಳೆ. ತಗೊಳ್ಳಿ, ನನ್ನ ಬುದ್ಧಿಗೆ ಅಂದ್ರೆ ಒಂದು ಗಣಪತಿ ಪೂಜೆ ಅದರ ಸೀರೆ ಬಂದಷ್ಟು ಬರ್ತೀನಿ ಇರಲಿ. ಗಣಪತಿ ಪೂಜೆಗೆ ಸೀರೆ ಬೇರೆ, ವರುಣ ಪೂಜೆಗೆ ಸೀರೆ ಬೇರೆ, ಕಲಶ ಪೂಜೆಗೆ ಸೀರೆ ಬೇರೆ, ಆ ಒಳಕಲ್ ಪೂಜೆ ಮಾಡ್ತಾರೆ. ಒಂದ್ಸಲ ವರುಣ ಹಿಂಗ್ ಮಾಡಿದ್ರೆ ಒಂದ್ ಸೀರೆ, ಎರಡನೇ ಸಲ ಮಾಡೋದಕ್ಕೆ ನನಗೂ ಆಶ್ಚರ್ಯ ಆಯ್ತು. ತುಂಬಾ ಏನಮ್ಮ ಇಷ್ಟೆಲ್ಲ ಒಳ್ಳೆ ಸೀರೆ ಎಲ್ಲಿ ತಗೊಂಡ್ರಿ ಅಂದ್ರೆ, ಅಯ್ಯೋ ನಮ್ಮ ಮನೆಯವ್ರು ಕೊಡಿಸಿದ್ದಾರೆ. ಸರಿ, ನಿಮ್ಮನೆಯವ್ರು ನಿಮ್ಗೆ 25 ಸೀರೆ ಕೊಡಿಸಿದ್ದಾರೆ. ಅವ್ರು ಏನು ಒಂದು ಮಾಡಿ ಪಾಪ ಗುಡ್ಕೊಂಡು ಕೂತಿದೆ ಪ್ರಾಣಿ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಏನು ಸಿಗಬೇಕಾದ್ರೂ ಋಣಾನುಬಂಧ ಇರಬೇಕು. ಪತ್ನಿ ಅಂದ್ರೆ ಹೆಂಡತಿ, ಸುತ ಅಂದ್ರೆ ಮಗ, ಆಲಯ ಅಂದ್ರೆ ಮನೆ. ಅಲ್ಲ, ಇದು ಹೆಂಡತಿ ಮಗ ಮನೆ ಬಂತು, ಗಂಡ ಬರಲಿಲ್ಲ ಇದರಲ್ಲಿ ಅಂದ್ರೆ ಪಶು ಬಂದಿದೆಯಲ್ಲ. ಋಣಾನುಬಂಧ ರೂಪೇಣ ಪಶು. ಯಾಕಿದೆ ಹೇಳದೆ ಅಂದ್ರೆ, ಸಂಪಾದನೆ ಮಾಡೋರು ಯಾರೋ, ಭೋಗ ಮಾಡೋರು ಇನ್ಯಾರು. ಅಕ್ಷರಶಃ ಪ್ರಪಂಚದಲ್ಲಿ ನೀವು ನೋಡಿ, ಒಂದೇ ಒಂದು ರೇಷ್ಮೆ ಮಳಿ, ರೇಷ್ಮೆನೂ ಇರಲ್ಲ, ಒಂದು ಮಡಿ ಉಟ್ಕೊಂಡು ಸ್ನಾನ ಮಾಡಿ ಉಳಿಸ್ಬಿಟ್ಟಿರ್ತಾರೆ. ತಿರುಪತಿ ಶ್ರೀನಿವಾಸನ ಉಳಿಸಿರ್ತಾರೆ ನೋಡಿ. ಮಗನ ಮದುವೆಯಲ್ಲಿ, ಮಗನ ಮುಂಜಿನೆಯಲ್ಲಿ ಒಂದು ಮಡಿ ಉಟ್ಕೊಂಡಿರ್ತಾನೆ. ಎಲ್ಲ ಹೋದ ಪೂರ್ಣ ಮದುವೆ ಮುಗಿಯುತ್ತೆ, ಅದು ಅದರ ಮೇಲೆ ಮಾಡಿರ್ತಾನೆ. ಯಾಕಾಗತ್ತೆ ಅನ್ನೋದಕ್ಕೆ ರುದ್ರದೇವರು ಕೊಟ್ಟ ಕಾರಣ ನೋಡಿ. ತಾದೃಶ ಮರಣಂ ಪ್ರಾಪ್ತ ಪುನರ್ಜನ್ಮನಿ ಶೋಭನೆ. ಇದು ಸಂಪಾದನೆ ಮಾಡೋರು ಯಾರು, ಭೋಗ ಯಾರು ಮಾಡ್ತಾರೆ. ಯಾಕೆ ಹೀಗನ್ನೋದಕ್ಕೆ, ಯಾವ ವ್ಯಕ್ತಿ ಸಂಪಾದನೆ ಮಾಡ್ತಾನೆ, ಅವನು ಸಂಪಾದನೆ ಯಾಕೆ ಮಾಡಿರ್ತಾನೆ, ಧರ್ಮ ಮಾಡಿದ್ದಾನೆ. ಆದ್ರೆ ಆ ಧರ್ಮ ಸ್ವಂತ ಬುದ್ಧಿಯಿಂದ ಮಾಡಿರಲ್ಲ, ಇನ್ನೊಬ್ಬರ ಪ್ರಚೋದನೆಯಿಂದ ಮಾಡಿದ್ದರಿಂದ ಅದರ ಭೋಗ ಇನ್ನೊಬ್ಬರಿಗೆ ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಕೇಳ್ತಾಳೆ ಉಮಾದೇವಿ, ಕೇಚಿದ್ಧನ ವಿಯುಕ್ತಾಶ್ಚ ಭೋಗಯುಕ್ತ ಮಹೇಶ್ವರ. ಇದಕ್ಕೆ ವಿಪರೀತ. ಸಂಪತ್ತು ಇರಲ್ಲ, ಏನ ಬ್ಯಾಂಕ್ ಅಕೌಂಟ್ ನಿಲ್ಲಿರ್ತದೆ, ₹1 ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಆದ್ರೆ ಭೋಗ ಮಾತ್ರ ಮಾಡ್ತಿರ್ತಾರೆ. ದಿನಕ್ಕೆ 2-3 ಬಟ್ಟೆ ಬದಲಾಯಿಸ್ತಾರೆ, ಬೇಕಾದಷ್ಟು ಊಟ ಮಾಡ್ತಾರೆ. ಇವ್ರು ಯಾರ ಹತ್ರ ದುಡ್ಡು ಇರತ್ತೋ ಅವ್ರು ತಿರುಪತಿ ಯಾತ್ರೆ ಮಾಡಬೇಕು ಅಂತ ಅನ್ಕೋತೆ ಮನೆಯಾಗ ಕೂತಿರ್ತಾರೆ. ಇವ್ರ ಹತ್ರ ₹1 ಹೋಗಿ ಬಂದ್ಬಿಟ್ಟಿರ್ತಾರೆ. ಪಾಪ ಯಾರೋ ಶ್ರೀಮಂತರು ಹೋಗ್ಬೇಕಾದಾಗ ಅವ್ರು ಚೀಲ ತಗೊಳ್ಬೇಕಲ್ಲ, ಮತ್ತು ನಿಮ್ ಟಿಕೆಟ್ ತೆಗಿಸ್ತೀನಿ, ಚೀಲ ಹಾಕೊಳ್ಳಿ ಬರ್ತೀರ. ನೀವು ಚೀಲ ಹಾಕೊಂಡು ಏನ್ ತಗೊಂಡು ದರ್ಶನ ಮಾಡಿಸ್ತೀಯಲ್ಲ, ನಡಿ ಅಂತಾರೆ. ಈ ತರ ಯಾಕಾಗತ್ತೆ ಅಂತ ಪಾರ್ವತಿ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ರುದ್ರದೇವರು ಉತ್ತರ ನೋಡಿ. ಅನಶಂಸ್ಯ ಪರಾನೇತು ಧರ್ಮ ಕಾಮಾಶ್ಚ ದುರ್ಗತಾಃ ಪರೋಪಕಾರಂ ಕುರುವಂತಿ ದೀನಾನುಗ್ರಹ ಕಾರಣ. ಏನ್ ಮಾತು ರುದ್ರದೇವರ ಮಾತು. ರುದ್ರದೇವರಂತಾರೆ, ಜನ್ಮಾಂತರದಲ್ಲಿ ಈ ವ್ಯಕ್ತಿ ಯಾರಿಗೂ ದಾನ ಮಾಡಿರಲ್ಲ ಅಂತ ಇವನ ಅಕೌಂಟ್ ಅಲ್ಲಿ ಸಂಪತ್ತಿಲ್ಲ, ಇವರು ಬಡವನೇ. ಆದರೆ ಎತ್ತಿ ಕೊಡ್ಲಿಕ್ಕೆ ಇವನ ಹತ್ರ ಸಂಪತ್ತಿಲ್ಲ. ಆದ್ರೆ ಎಲ್ಲಾದ್ರೂ ಮದುವೆ ಮುಂಚೆ ಬಳಿದ್ರೆ ಬಳಸ್ಲಿಕ್ಕೆ ಹೋಗ್ತಾನೆ, ನೀರ ಹಾಕ್ತಾನೆ, ಅವ್ರ ಕಡೆಯಿಂದ ಅಪೇಕ್ಷೆ ಪಡಲ್ಲ, ಬಡಿಸಿ ಬರ್ತಾನೆ. ಎಲ್ಲೋ ಕಾರ್ಯಕ್ರಮ ಇದ್ರೆ ಹೋಗ್ತಾನೆ, ಅವ್ರು ಕರೀಲಿ ಬಿಡ್ಲಿ ತಾನಾಗಿ ಹೋಗೋದು, ನಾನು ಸೇವೆ ಮಾಡ್ತೀನಿ ಅಂತ ಹೋಗ್ತಾನೆ. ಹೀಗೆ ಕಲಿಯದೆ ಎಲ್ಲರ ಮನೆಗೆ ಹೋಗಿ 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 ಸೇವೆ ಮಾಡಿದ್ದ. ಜನ್ಮಾಂತರದಲ್ಲಿ ಇವರನ್ನ ಎಲ್ಲರೂ ಕರೆದು ಬರ್ತೀರಾ, ಬದಲಿ ಯಾತ್ರೆ ಹೋಗ್ತಿದ್ದೀವಿ, ಮತ್ತು 4 ಸೀಟ್ ಇದೆ, ನಮ್ದು 3 ದಿನ ಇವರು ಬರ್ತೀರಾ, ಯಾರೋ ಕರ್ಕೊಂಡು ಹೋಗ್ತಾರೆ. ಬದರಿ ಯಾತ್ರೆ ಮಾಡ್ಬರ್ತಾನೆ, ಕಾಶಿ ಯಾತ್ರೆ ಮಾಡ್ತಾನೆ, ಹರಿದ್ವಾರ. ನಮ್ಮ ಜೊತೆಗೆ ಎಷ್ಟೋ ಜನ ಬಂದಿರ್ತಾರೆ. ನಾವು ಯಾತ್ರೆ ಮಾಡುವಾಗ ಎಷ್ಟೋ ಜನ ಪಾಪ ನಮಗೆ ಅನಿಸುತ್ತೆ, ಆಚೆ ನನ್ನ ಹತ್ರ ಏನಿಲ್ಲ, ಏನು ಕೊಡೋದು ಬೇಡ ಮರಯ್ಯ, ನೀನ್ ಬಾ, ಇಷ್ಟು ಜನ ಬಂದಿರ್ತಾರೆ, ಅದರಲ್ಲಿ ಏನೋ ಹಾಕೊಂಡು ಎಷ್ಟೋ ಜನ ಹಾಗೆ ಬಂದು ಹೋಗ್ತಾರೆ. ಕೆಲವರಿಗೆ ಸಂಪತ್ತು ಇರತ್ತೆ, ಭೋಗ ಇರಲ್ಲ. ಕೆಲವರಿಗೆ ಹತ್ರ ಸಂಪತ್ತಿರಲ್ಲ, ಭೋಗ ಮಾತ್ರ ದೇವರು ಕೊಟ್ಟಿರ್ತಾರೆ. ಇದು ಪ್ರಪಂಚದಲ್ಲಿ ಈಗ ಸದ್ಯದಲ್ಲಿ ನಡೀತಾ ಇದೆ. ಪ್ರಾಕ್ಟಿಕಲ್ ಆಗಿ ಬೆಂಗಳೂರಲ್ಲಿ ಪಾಪ ಯಾರನ್ನ ನಿಂದೆ ಮಾಡ್ತಿಲ್ಲ, ಯಾರನ್ನು ನಿಂದೆ ಮಾಡುವ ಬೈಯುವ ಹೇಳೋ ಮಾತಿಲ್ಲ. ಪ್ರಾಕ್ಟಿಕಲ್ ಆಗಿ ನೋಡಿ, 6-6:30, ಕೆಲವರಂತೂ ಮೊನ್ನೆೊಬ್ಬರು ಹೇಳ್ತಿದ್ರು 3 ಗಂಟೆಗೆ ಹೋಗ್ತಾರಂತೆ ಮನೆಯಿಂದ ಎದ್ದು, 2:30 ಎದ್ದು ಸ್ನಾನ ಮಾಡಿ 3 ಗಂಟೆ 3:30ಗೆಲ್ಲ ದೇವರ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು. ಅಮಾವಾಸ್ಯೆ ತರ್ಪಣ ಯಾವಾಗ ಕೊಡ್ಲಿ ಫೋನ್ ಮಾಡಿದ್ರೆ ನನಗೆ, ಮಧ್ಯಾಹ್ನ 3:30 ಬರ್ತಾರಂತೆ.
3ಕ್ಕೆ ಎದ್ದು ಹೋಗ್ಬೇಕು, 4ಕ್ಕೆ ಎದ್ದು ಹೋಗ್ಬೇಕು, ರಾತ್ರಿ 10 ತನಕ ಕೆಲಸ ಮಾಡ್ಬೇಕು, 12 ತಾಸು ಕೆಲಸ ಮಾಡಿ 10 ಲಕ್ಷ ಗಳಿಸ್ತಾರೆ. ತಿನ್ನುವುದು ಮಾತ್ರ ಎಲ್ಲೋ ಒಣಗಿರಬೇಕು, ಅದು ಎಲ್ಲೋ ಚಪಾತಿ ಎಲ್ಲೋ ಮಾಡಿಟ್ಟಿರ್ತಾರೆ. ಅದ್ರ ಹೆಸರೇ ಹುಸೈ ಪಟ್ಟಿಗೆ ಫ್ರಿಜ್ ಒಂದ್ಸಲ ಮಾಡಿಟ್ಬಿಟ್ರೆ ಆಯ್ತು. ಇದು ಬಹಳ ಮಹತ್ವದ ಮಾತು. ಪ್ರಪಂಚದೊಳಗೆ ಕೆಲವು ತಪ್ಪಿಕೊಂಡಿದ್ದಾರೆ. ಭೋಗ ಮಾಡಬೇಕು ಅಂದ್ರೆ ಸಂಪತ್ತಿ ಇರಬೇಕು ಅಂತಿಲ್ಲ. ದೊಡ್ಡ ತಪ್ಪದು. ಭೋಗ ಮಾಡಲಿಕ್ಕೆ ಪುಣ್ಯ ಬೇಕು. ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಹೈದರಾಬಾದಲ್ಲಿ ಚಾತುರ್ಮಾಸಕ್ಕೆ ಕೂತಿದ್ದಾರೆ. ನಿನ್ನೆ ಒಬ್ಬರಂದ್ರು ಆಚಾರ ಚಾತುರ್ಮಾಸಕ್ಕೆ ಹೋದ್ರ ಅಂದ್ರೆ ನಾನು ಯಾವಾಗಲೂ ವ್ರತ ಮುಗಿದ್ರೆ ಹೋಗೋದು ಅಂತ ಹೇಳಿದೆ. ವ್ರತದಲ್ಲಿ ಹೋಗಲ್ಲ, ಕೃಷ್ಣಾಷ್ಟಮಿ ಟೈಮಿಗೆ ಹೋಗ್ತೀನಿ ಅಂತ. ನೀವು ಹೋದ್ರ ನಾನು ಕೇಳಿದೆ. ಇಲ್ಲ ನಾನು ಹೋಗ್ಬೇಕು ಅನ್ಕೊಂಡು. ಹೆಂಗ್ ಫ್ಲೈಟಿಗೆ ಹೋಗ್ತೀರಾ ಟ್ರೈನಿಗೆ ಹೋಗ್ತೀರಾ ನಾನು ಕೇಳಿದೆ. ಅಯ್ಯೋ ಫ್ಲೈಟಿಗೆ ಹೋಗೋ ನಮ್ಗೆ ಯೋಗ್ಯತಾನ ಆಚಾರ್ಯ ಅಂದರು. ಎಲೆಕ್ಟ್ರಿಕ್ ಕೂಡಲಿಕ್ಕೆ ಬೇಕಲ್ಲ, ದುಡ್ಡು ಬೇಕಲ್ಲ. ಆಗ ನಾನು ಒಂದು ಮಾತು ಹೇಳಿದೆ, ಫ್ಲೈಟ್ ಅಲ್ಲಿ ಕೂಡೋದಕ್ಕೆ ದುಡ್ಡು ಬೇಕು, ಫ್ಲೈಟ್ ಇಂದ ಇಳಿಬೇಕಾದ್ರೆ ಪುಣ್ಯ ಬೇಕು, ದುಡ್ಡಲ್ಲ. 6ನೇ ತಾರೀಕು 12ನೇ ತಾರೀಕು ಅಹಮದಾಬಾದಿಂದ ಲಂಡನ್ಗೆ ಹೊರಟಿತ್ತಲ್ಲ, ಕೂಡೋದಕ್ಕೆ ದುಡ್ಡು ಬೇಕು ನಿಮಗೆ. ಟೇಕ್ ಆಫ್ ಆದ ಫ್ಲೈಟ್ ಲ್ಯಾಂಡ್ ಆಗಿ ಇಳಿಬೇಕಾದ್ರೆ ಪುಣ್ಯ ಇದ್ರೆ ಕೆಳಗೆ ಇಳಿತೀರಿ, ಇಲ್ಲಾಂದ್ರೆ ಪ್ರಾಯ ಇಡೀ ಜಗತ್ತೊಳಗೆ ಎಲ್ಲೇ ನೋಡಿ ಎಲ್ಲಾ ಕಡೆಗೆ ನಡೆಯುವ ಒಂದೇ ಒಂದು ಕರೆನ್ಸಿ ಅಂದ್ರೆ ಪುಣ್ಯ. ಅಲ್ಲಿನ ಡಾಲರ್ ಇಲ್ಲಿ ನಡೆಯಲ್ಲ, ಇಲ್ಲಿ ರೂಪೀಸ್ ಅಲ್ಲಿ ಹೋಗಲ್ಲ. ಎಲ್ಲ ಕಡೆಗೆ ಕೆಲಸ ಮಾಡೋದು ಪುಣ್ಯ. ಊಟ ಮಾಡಿದ ಅನ್ನ ಜೀರ್ಣ ಆಗಬೇಕು, ಪುಣ್ಯ ಇದ್ರೆ ಮಾಡ್ತಾನೆ ದೇವರು. ಅದೊಂದು ನೀವು ಗಳಿಸಿ ನೋಡಿಬೇಕಾದ್ರೆ ಪುಣ್ಯ ಅನ್ನುವ ಒಂದು ಸಂಪತ್ತನ್ನ ನೀವು ಸಂಪಾದನೆ ಮಾಡಿ ಎಲ್ಲದಕ್ಕೂ. ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು, ಪುಣ್ಯ ಇದ್ರೆ. ಮಗನ ಮದುವೆ ಆಗ್ಬೇಕು, ಪುಣ್ಯ ಇದ್ರೆ. ಮಗನಿಗೆ ಸಂತಾನ ಆಗ್ಬೇಕು, ಪುಣ್ಯ ಇದ್ರೆ. ಮಗ ಡೈವರ್ಸ್ ಆಗ್ಬೇಕು, ಪುಣ್ಯ ಇದ್ರೆ. ಯಾವುದು ಬೇಡ ಹೇಳಿ, ಪುಣ್ಯ. ನಿಮ್ ಕೈಕಾಲು ಗಟ್ಟಿರಬೇಕು, ಪುಣ್ಯ ಇದ್ರೆ. ನೀವು ಪ್ರವಚನ ಬರಬೇಕು, ಪುಣ್ಯ ಇದ್ರೆ. ಎಲ್ಲಿಯವರೆಗಂದ್ರೆ ಬೆಳಗ್ಗೆ ಸ್ನಾನ ಮಾಡಿ ಬಟ್ಟೆ ಹೊರ ಹಾಕಿರ್ತೀರಿ, ಮಾರನೇ ದಿನ ಬಟ್ಟೆ ಒಣಗಬೇಕು ಅಂದ್ರೆ ಪುಣ್ಯ ಇದ್ರೆ. ಯಾವುದಕ್ಕೆ ಬೇಡ ಹೇಳಿ. ಹಾಗಾಗಿ ರುದ್ರದೇವರಂತಾರೆ, ಜೊತೆಗೆ ಬರುವ ಸಂಪತ್ತು ಪುಣ್ಯ, ಅದನ್ನ ಸಂಪಾದನೆ ಮಾಡೋದ ಪ್ರಯತ್ನ ಮಾಡ್ತಿಲ್ಲ. ಏನ್ ಕಟ್ಟಿದ ಮನೆ ಏನು ಮಾಡಿದ್ರೆ ಇಲ್ಲೇ ಬಿಟ್ಟು ಹೋಗುತ್ತಾನೆ. ಧನಾನಿ ಭೂಮೌಪಶವಶ್ಚ ಗೋಷ್ಠೆ ನಾರಿ ಗ್ರಹದ್ವಾರಿ ಸಕಾಸ್ಮಶಾಲೆ ತತ್ರುಕೋಬೇಡ್ರಿ. ರಿನಿವೇಟ್ ಮಾಡ್ತಿದ್ರೆ ನೀವು ನೋಡಿ ಹೇಳ್ತಿಲ್ಲ. ಒಟ್ಟಾರೆ ಜಗತ್ತಲ್ಲಿ ನಾನು ಹೇಳ್ತೀನಿ, ಪ್ರಪಂಚ ಇದು ರುದ್ರದೇವರ ಮಾತು ನಂದಲ್ಲ. 10 ಕೋಟಿ ರೂಪಾಯಿ ಖರ್ಚು ಮಾಡಿ 10 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಮನೆ ಕಟ್ಟಿ ಬೇಕಾದಷ್ಟು ಬೇಕಾದ ಮಾಡಿ ದೇಹ ಬಿಟ್ಟ ಮೇಲೆ ನಮ್ಮ ಅಪ್ಪಿಟ್ಟು ಖರ್ಚು ಮಾಡಿದ್ದಾನೆ ಅಂತ ಅದೇ ಮನೆಯಲ್ಲಿ ಸಂಸ್ಕಾರ ಮಾಡ್ತಾನ ಮಗ. ಇನ್ನೊಂದು ಬಾಡಿಗೆ ಹುಡುಕ್ಬೇಕು ತಾನೆ. ಆ ಸಂಸ್ಕಾರಕ್ಕೆ ಬೇಕಾಗುವ ಜಾಗ ಮತ್ತೆ ಚಾಮರಾಜಪೇಟೆಯಲ್ಲಿ 10,000 ಕೊಟ್ಟು ಬಾಡಿಗೆಗೆ. ಹಾಗಾದ್ರೆ ನೀನು ಹೋದ ಮೇಲೂ ನಿನಗೆ ಯಾವ ಜಾಗದಲ್ಲಿ ಅಸ್ತಿತ್ವವೇ ಇಲ್ಲ. ಅದನ್ನು ಕಟ್ಟೋದಕ್ಕೆ, ಮನೆ ಕಟ್ಟೋದಕ್ಕೆ ಬೇಡ ಅಂತಿಲ್ಲ. ಆ ಒಂದು ಮನೆ ಕಟ್ಟುವ ನೆಪದೊಳಗೆ ಪೂಜೆ ಮಾಡ್ತಿಲ್ಲ, ಪಾಠ ಮಾಡ್ತಿಲ್ಲ, ಪ್ರವಚನ ಮಾಡ್ತಿಲ್ಲ. ಯಾಕೆ ಪೂಜೆ ಮಾಡ್ತಿಲ್ಲ? ಅಯ್ಯೋ 6 ಗಂಟೆಗೆ ಹೋಗ್ಬೇಕು, ಅಷ್ಟು ಬೇಗ ಯಾಕೆ ಹೋಗ್ಬೇಕು? 3 ಜಾಬ್ ಮಾಡ್ಬೇಕ್ರಿ, ಮನೆ ಕಟ್ಬೇಕಲ್ಲ. ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು. 6 ಪ್ರವಚನ ಬಂದ್ರೆ ಅಲ್ಲ, 6 8 ಇನ್ನೊಂದು ಕಡೆ ಕೆಲಸ. ಯಾಕಂದ್ರೆ 50 ಲಕ್ಷ ಮನೆ ಕಟ್ಟಬೇಕಲ್ಲ. ಹಾಗಾಗಿ ಆ ಒಂದು ಮನೆ ಕಟ್ಟುವುದಕ್ಕೆ ಪ್ರವಚನ ಇಲ್ಲ, ಪಾಠಕ್ಕಿಲ್ಲ, ಪಾರ್ಟ್ ಟೈಮ್ ಜಾಬು. ಯಾರಿಗೆ ಗೊತ್ತು? ವಾಸ್ತುಶಾಸ್ತ್ರಿ ಆದ ಮಾರನೇ ದಿನನೇ ಫೋಟೋ ಹಾರಾದ್ರೆ ಮುದುಕ್ ಶಾಂತಿನೇ ಅದ್ರ ಮಾರನೇ ದಿನ ಅಲ್ಲೇ. ಯಾವಾಗ್ಲೂ ನೋಡಿ, ಕೆಲವೊಂದು ನಮ್ಮ ಕೈಯಲ್ಲಿ ಇರುತ್ತೆ. ಹಾಸಿಗೆ ನಿಮ್ದು, ಫ್ಯಾನು ನಿಮ್ದು, AC ನಿಮ್ದು, ರಿಮೋಟ್ ನಿಮ್ ಕೈಯಲ್ಲಿ. ಎಷ್ಟು ಬೇಕೋ ಟೆಂಪರೇಚರ್, ನಿದ್ದೆ ನಿಮ್ ಕೈಯಲ್ಲಿಲ್ಲ, ದೇವ್ರ ಕೈ. ನಾವು ಕೊಟ್ರೆ ಬರಬೇಕು. ಇದೆಲ್ಲ ನಿಮ್ ಕೈಯಲ್ಲಿದೆ ಅಂದ್ರೆ ಕೆಲವರು ಉಳಾಡ್ತಿರ್ತಾರೆ. ಒಬ್ಬ 12 ತನ 12 1 2 ಕೆಲವರು ಬೆಳತಕ್ಕಂಡಿದ್ದೆ ಅಂತ, ಕೆಲವರು ಫ್ಯಾಮಿಲಿ AC ಏನಿಲ್ಲ, ಎಲ್ಲೋ ಬಿದ್ದಿರ್ತಾರೆ ನೋಡ್ಬೇಕಾದ್ರೆ ಅಲ್ವಾ. ಒಳ್ಳೆ ಕೈ ಕಟ್ಟಿ ತೀರ್ಥ ಭಾಷಣ ಮಾಡಿ ಎಲ್ಲೋ ಬಿದ್ದಿರ್ತಾರೆ ಫ್ಯಾಮಿಲಿ. ಆ ಚಿಂತೆಯಲ್ಲಿ ಎಲ್ಲೋ ಮಲಗಿರ್ತಾರೆ. ಪ್ರತಿಯೊಂದಕ್ಕೂ ದೇವರ ಅನುಗ್ರಹ, ನಾವು ಸಂಪಾದನೆ ಮಾಡಿದ ಪುಣ್ಯ, ಇದು ಬಹಳ ಮಹತ್ವದ್ದು. ರುದ್ರದೇವರು ತಮ್ಮ ಹೆಂಡತಿಗೆ ಉಪದೇಶವನ್ನು ಮಾಡ್ತಾರೆ. ಇನ್ನೊಂದು ಪ್ರಶ್ನೆ ಕೇಳ್ತಾಳೆ. ನಾನು ನಿನ್ನೆ ಹೇಳಿದ್ದಲ್ಲ, ಬಹಳ ಮಹತ್ವದ ಪ್ರಶ್ನೆ ಇದು. ಪ್ರಾಯ ಪ್ರಪಂಚದ ಜ್ಞಾನ ಎಲ್ಲ ಇದೆ. ಪಾರ್ವತಿ ದೇವಿ ಅಲ್ವಾ ಅವಳು. ಜಗತ ಪಿತರವು ಒಂದೇ, ಪಾರ್ವತಿ ಪರಮೇಶ್ವರವು. ಇಡೀ ಜಗತ್ತು ನೋಡಿ, ಒಂದು 10 ಮೊಬೈಲ್ ನಿಮ್ಮ ಮುಂದೆ ಹಾಕಿದರೆ ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡಬಹುದಲ್ವಾ ನೀವು? ಒಂದು 10 ರೇಷ್ಮೆ ಸೀರೆ ಹಾಕಿದ್ರೆ ಯಾವುದು ಒಂದೇ ತಗೊಳ್ರಿ ಅಂದಾಗ
ಸೆಲೆಕ್ಟ್ ಮಾಡಬಹುದಲ್ಲ, ಯಾವುದೇ ವಸ್ತು ಬೇಕು ಅಂತ ಸೆಲೆಕ್ಟ್ ಮಾಡಬಹುದು. ಹಾಗೆ ತಂದೆ ತಾಯಿಗಳ ಸೆಲೆಕ್ಟ್ ಮಾಡಿ ಹುಟ್ಲಿಕ್ಕಿದೆಯಾ? ಅದೊಂದು ಆಪ್ಷನ್ ದೇವರು ಕೊಟ್ಟಿದ್ದ ಅಂತ ತಿಳ್ಕೊಳ್ರಿ. ಯಾರಲ್ಲಿ ಹುಟ್ಟುತ್ತೇವೆ, ಹುಟ್ಟಿದ ಮೇಲೂ ಇವ ನಮ್ಮಪ್ಪ ಇವರು ನಮ್ಮ ಅಮ್ಮ ಅಂತ ಗೊತ್ತಾಗೋದು ಯಾವಾಗ ಹೇಳಿ? ಯಾರಿಗೊತ್ತು 3-4 ವರ್ಷನೋ 5-6 ವರ್ಷನೋ, ಅಷ್ಟೊತ್ತಿಗೆ ಇನ್ಯಾರ ಎತ್ಕೊಂಡು ಹೋದ್ರೆ ಅಲ್ಲಿ ಯಾರನ್ನು ಅಪ್ಪ ಅಮ್ಮ ಅಂತ ಬಿಡ್ತಾರೆ. ಇವ ನಮ್ಮ ಅಪ್ಪ ಅಂತ ಗೊತ್ತಾಗಲಿಕ್ಕೆ 3 ವರ್ಷ ಬೇಕು. ಪ್ರಪಂಚದೊಳಗೆ ಆರಿಸಿಕೊಂಡು ಬರೋದು ಗುರುಗಳು ಅಲ್ಲ. ಪ್ರಾಯ ಕೆಲವು ಸಲ ಈ ಗುರುಗಳು ಬೇಡ ಈ ಗುರುಗಳು ಬೇಕು ಅಂತ ಆರಿಸ್ಕೊಳ್ಬಹುದು, ತಂದೆ ತಾಯಿಗಳು ಆರಿಸ್ಕೊಳ್ಳಿಕ್ಕಾಗಲಿಕ್ಕಿಲ್ಲ. ಜಗತ್ತಿನ ತಂದೆ ತಾಯಿಗಳು ಪಾರ್ವತಿ ಪರಮೇಶ್ವರರು ಒಂದು ಪ್ರಶ್ನೆ ಕೇಳ್ತಾಳೆ ಉಮಾದೇವಿ. ಪ್ರಪಂಚದಲ್ಲಿ 3 ತರಹದ ಜನ ಇದ್ದಾರೆ. ಕೆಲವರು ಎಲ್ಲಿ ಕೆಲಸಕ್ಕೆ ಹೋಗಲ್ಲ, ಯಾವ ಕೆಲಸಕ್ಕೆ ಹೋಗೋದಿಲ್ಲ, ಯಾರಲ್ಲಿ ಹೋಗೋದಿಲ್ಲ, ಏನು ಮನೆಯಲ್ಲಿ ಕೂತಿರ್ತಾರೆ. ಬೆಳಗ್ಗೆ ಹೇಳ್ತಾರೆ, ಸ್ನಾನ ಮಾಡ್ತಾರೆ, ಏನು ಸಾಧ್ಯವಾದರೆ ದೇವರ ಪೂಜೆ ಮಾಡ್ತಾರೆ, ಹೆಂಡತಿ ಅಡಿಗೆ ಮಾಡ್ತಾರೆ, ಊಟ ಮಾಡ್ತಾರೆ, 1-2 ತಾಸು ಪೇಪರ್ ಓದ್ತಾರೆ. ಒಬ್ಬರು ನೋಡಿದ್ದೀನಿ, ಒಬ್ಬ ವ್ಯಕ್ತಿಯನ್ನು ನೋಡಿದ್ದೀನಿ, ಪೇಪರ್ ಓದ್ತಾರಂದ್ರೆ ಅವ್ರ ಮನೆಯಲ್ಲಿ ಹಿಂದಿ ಪೇಪರು, ಇಂಗ್ಲಿಷು, ಕನ್ನಡ 3 ಮೊದಲನೇ ಅಕ್ಷರದಿಂದ ಕೊನೆಯ ಅಕ್ಷರಗಳ ಏನು ಪರೀಕ್ಷೆ ಕೇಳ್ತಾರೆ ಗೊತ್ತಿಲ್ಲ ಅವರಿಗೆ. ಅಕಸ್ಮಾತ್ ಅವ್ರು ಪೇಪರ್ ಓದುವಾಗ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡಿದ್ರೆ ಅಲ್ಲಿಗೆ ಬಂದು ಮಂಗಳಾರತಿ ಅವರಿಗೆ ಓದಿ ನಾನು ಬೇಡ ಅಂತಿಲ್ಲ. ಆ ಪೇಪರ್ ಅಲ್ಲಿ ಹಾಕೋತಲೆ 10 ನಿಮಿಷ ಮಹಾಭಾರತ ಓದಯ್ಯ, ರಾಮಾಯಣ ಓದು, ಮಹಾಭಾಗವತ ಓದು, ಕಥೆ ಓದು, ಮತ್ತೆ ಗರ್ಭಕ್ಕೆ ಬರದೇ ಮಾಡ್ತಾರೆ ದೇವರು. ಪಾರ್ವತಿ ಕೇಳ್ತಾಳೆ, ಆಸೀನಾರೇವ ಭುಂಜಂತೆ ಸ್ಥಾನೈಶ್ವರ್ಯ ಪರಿಗ್ರಹೈ. ಏನು ಪ್ರಯತ್ನ ಮಾಡಿರಲ್ಲ, ಎಲ್ಲಿ ಹೋಗೋದಿಲ್ಲ, ಕೆಲಸ ಮಾಡೋದಿಲ್ಲ, ದುಡಿಯೋದಿಲ್ಲ, ಶ್ರಮನೇ ಪಡಲ್ಲ. ಆದರೂ ಅವರು ಕೂತಲ್ಲಿ ಬಂದು ಯಾರು ಬರ್ತಾರೆ ಕೊಟ್ಟು ಹೋಗ್ತಾರೆ, ಯಾರು ಬರ್ತಾರೆ ಕೊಟ್ಟು ಹೋಗ್ತಾರೆ. ಕೂತಲ್ಲಿ ಭೋಗ ಮಾಡುವರು ಕೆಲವರಿದ್ದಾರೆ. ಎಷ್ಟು ಬರುತ್ತಂದ್ರೆ ಅವರು ಎಲ್ಲೂ ಕೆಲಸಕ್ಕೆ ಹೋಗದೆ ಒಂದರ ಮೇಲೆ 1-2 ಮನೆ ಕಟ್ಟಿರ್ತಾರೆ. ಇದು ಒಂದು ತರಹದ ಜನ. ಇನ್ನೊಬ್ಬರಿದ್ದಾರೆ ಅಪರೇ ಯತಮಾನಾಶ್ಚ. ಇನ್ ಕೆಲವರಿದ್ದಾರೆ ಪ್ರಯತ್ನ ಪಡ್ತಾರೆ, ಶ್ರಮ ಪಡ್ತಾರೆ, ಆದರೆ ಎಷ್ಟು ಶ್ರಮ ಪಡ್ತಾರೋ ಅಷ್ಟೇ ಪಡಿತಾರೆ. ಏನೂ ಶ್ರಮ ಪಡದೆ ಕೂತಲ್ಲೇ ಸಂಪತ್ತು ಬಳಸೋರು ಒಬ್ರು, ಎಷ್ಟು ಶ್ರಮ ಪಡಿತಾರೆ ಅಷ್ಟು ಮಾತ್ರ ಪಡಿತಾರೆ ಎರಡನೆಯವರು. ಮೂರನೆಯವರಿದ್ದಾರೆ ಎಷ್ಟೇ ಕಷ್ಟಪಟ್ಟರು ಪಾಪ ಅವರ ಶ್ರಮಕ್ಕೆ ಫಲನೇ ಇರಲ್ಲ. ನಿಜವಾಗ್ಲೂ ಶ್ರಮಕ್ಕೆ ಫಲ ಇರಲ್ಲ. ಈ ಹಳ್ಳಿ ಊರುಗಳಲ್ಲಿ ಪಾಪ ಹೊಟ್ಟೆ ಪಾಡಿಗೆ ಅಂತ ರೊಟ್ಟಿಗಳನ್ನೆಲ್ಲ ಮಾಡಿ ಮಾರ್ತಾರೆ ನೋಡಿ. ನಾನೊಂದು ಹಳ್ಳಿ ಊರಿಗೆ ಹೋದಾಗ ಅಲ್ಲಿ ಪಾಪ ಕೆಲಸಕ್ಕೆ ಬರ್ತಿದ್ಲು ಹೆಣ್ಮಗಳು, ಪ್ರವಚನಕ್ಕೆ ಹೋದಾಗ ನಾನಂದೆ, ಅಮ್ಮ ಇದೇ ನೀನ್ ರೊಟ್ಟೆ ಬೆಂಗಳೂರಲ್ಲಿ ಬಂದು ಮಾಡಮ್ಮ, 3 ತಿಂಗಳಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿ ಅಂತ ಹೇಳಿದೆ. ಎಷ್ಟು ಕೊಡ್ತಾರೆ ನಿನಗೆ ರೊಟ್ಟಿ ಮಾಡಿದ್ದಕ್ಕೆ? ಅವ್ರು ಹೇಳಿದ್ರೆ ಕಣ್ಣಾಗ ನೀರು ಬಂತು ನನಗೆ. ಅಲ್ಲಮ್ಮ, ಒಂದ್ ಬೆಳಗ್ಗೆ ಹೋಗಿ ಕೈ ಎಲ್ಲ ನುರಿಯತ್ತಷ್ಟು ಬಡದು ಇಲ್ಲಿ ಎಷ್ಟೇ ಇದೆ ಎಲ್ಲವರು ಹಳ್ಳಿ ಊರು, ಅವರ ದುಡ್ಡು ಹುಟ್ಟಲ್ಲ, ಕೊಡಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಪಾರ್ವತಿಯ ಪ್ರಶ್ನೆ. ಏನೂ ಪ್ರಯತ್ನ ಮಾಡದೆ ಕಷ್ಟಪಡದೆ ಕೂತಲ್ಲಿ ಭೋಗ ಮಾಡೋರು ಒಂದು ತರಹದ ಜನ, ಎಷ್ಟು ಪ್ರಯತ್ನ ಪಡ್ತಾರೋ ಅಷ್ಟು ಮಾತ್ರ ಪಡೆಯೋರು ಎರಡನೆಯವರು, ಪ್ರಯತ್ನ ಮಾಡಿದರೂ ಏನೂ ಸಿಗದೆ ಕಷ್ಟಪಡೋರು 3 ತರ. ಈ 3 ಹೀಗೆ ಯಾಕಾಗತ್ತೆ ಅನ್ನುವ ಒಂದು ಪ್ರಶ್ನೆಯನ್ನ ಕೇಳಿದಾಗ ರುದ್ರದೇವರ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ನ್ಯಾಯಕಸ್ತ್ವಂ ಮಹಾಭಾಗೇ ಶ್ರುತುಕಾಮಿಸಿ ಭಾವಿನಿ. ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ ಅಂತ. ಮೊದಲನೇದಾಗಿ, ಯಾವ ವ್ಯಕ್ತಿಗಳು ಮನೆಯಲ್ಲಿ ಕೂತಲ್ಲಿ ಅವರಿಗೆ ಸಂಪತ್ತು ಬೀಳತ್ತಲ್ಲ, ಅವರು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರಬಹುದು? ಯಾವಾಗಲೂ ನೋಡಿ, ಇವತ್ತು ನಾವು ಏನೇ ಅನುಭವಿಸಬೇಕಾದರೂ ಜನ್ಮಾಂತರದ ಕರ್ಮ ಕಾರಣ. ಒಂದು ಕನ್ನಡದಲ್ಲಿ ಗಾದೆ ಮಾತಿದೆಯಲ್ಲ, ಅನ್ನದಾನಕ್ಕೆ ಉಂಡವನೇ ಸಾಕ್ಷಿ. ಇವತ್ತು 80 ವರ್ಷ ಆದರೂ ಶುಗರ್ ಇಲ್ಲ, BP ಇಲ್ಲ, 80 ವರ್ಷ ಆದರೂ 3 ಹೋಳಿಗೆ ತಿನ್ನು ಜೀರ್ಣ ಮಾಡ್ತಾನಂದ್ರೆ ತಿಳ್ಕೊಂಡ್ಬಿಡಿ, ಜನ್ಮಾಂತರದಲ್ಲಿ ಈ ವ್ಯಕ್ತಿ ದಾನ ಮಾಡಿದ್ದಾನೆ. ಎಲ್ಲ ದಾನಗಳಲ್ಲಿ ದೊಡ್ಡ ದಾನ ಅನ್ನದಾನ. ನೋಡಿ, ಬೇಕಾದ್ರೆ ತಮಗೆ ಕೊಟ್ಟರೆ ಥಾಲೆ ಕೊಡ್ಲಿಲ್ಲ, ಥಾಲೆ ಕೊಟ್ಟರೆ ಪಂಚಪಾತ್ರ ಕೊಡ್ಲಿಲ್ಲ, ಪಂಚಪಾತ್ರ ಕೊಟ್ಟರೆ ತೀರ್ಸೋಟ್ ಕೊಡ್ಲಿಲ್ಲ, ಮುಗಿಯೋದೇ ಇಲ್ಲ. ಆಸೆ ಸಾಕು ಅನ್ನೋದೇ ಇಲ್ಲ. ಆದ್ರೆ ಅನ್ನ ಸಾರು, ಅನ್ನ ಹೋಳಿ ಮಜ್ಜಿಗೆ ಸಾಕಂತ ಮತ್ತೆ ರಾತ್ರಿಗೆ ಬೇಕು ಸಾಕು ಅಂತ ಹೇಳುವ ದೊಡ್ಡ ದಾನ ಅನ್ನದಾನ. ಜನ್ಮಾಂತರದಲ್ಲಿ ಅನ್ನದಾನ ಮಾಡಿದ್ರೆ ಈ ಜನ್ಮದೊಳಗೆ ಪರಮಾತ್ಮ 100 ವರ್ಷ ಬದುಕಿರೋವರೆಗೂ ಎಳ್ಳಷ್ಟು ರೋಗ ಅವನಿಗೆ ಕೊಡೋದಿಲ್ಲ ಅಂತೆ. ಬರೀ ರೋಗ ಕೊಡೋದಿಲ್ಲ ಮಾತ್ರವಲ್ಲ, ಉಂಡ ಕೆಲ ಜೀರ್ಣ, ಕಲ್ಲು ತಿಂದ್ರು ಜೀರ್ಣ ಮಾಡ್ಕೋತಾನೆ. ಹಾಗೆ ಯಾವ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ, ಈಗ 2 ಇದೆ ನೋಡಿ, ದಾನ
ಮನೆಗೆ ಕರೆದು ದಾನ ಕೊಡೋದು ಶ್ರೇಷ್ಠವೋ, ಅವರಿದ್ದಲ್ಲಿ ಹೋಗಿ ದಾನ ಕೊಡೋದು ಶ್ರೇಷ್ಠವೋ? ಆಚಾರ್ಯರನ್ನ ಬ್ರಾಹ್ಮಣರನ್ನ ಮನೆಗೆ ಕರೆದು ದಾನ ಕೊಡೋದು ಉತ್ತಮವೋ, ಅಥವಾ ಅವರು ಎಲ್ಲಿದ್ದಾರೋ ಅವರ ಮನೆ ಹುಡುಕೊಂಡು ಹೋಗಿ ಕೊಡೋದು ಉತ್ತಮವೋ? ಮನೆಗೆ ಬರಲಿ ಅಂತ ಯಾಕೆ ಅಪೇಕ್ಷೆ ಪಡ್ತಾರೆ? ಅವರು ಪಾದ ಧೂಳಿ ಹಾಕಿದ್ದಕ್ಕೆ ಮನೆ ಏನೋ ಉದ್ಧಾರ ಆಗತ್ತೆ ಅಂತ. ಆದರೆ ರುದ್ರದೇವರಂತಾರೆ, ಯಾವ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಎಲ್ಲಿ ಬ್ರಾಹ್ಮಣರು ಜ್ಞಾನಿಗಳಿದ್ದಾರೆ ಅವರಿದ್ದಲ್ಲಿ ಹುಡುಕಿ ಹೋಗಿ ದಾನ ಕೊಡ್ತಾನೆ. ಸ್ವಾಮಿ, ನೀವು ನಮ್ಮನೆಗೆ ಬರಬೇಕು, ಅಷ್ಟು ದೂರ ಬರಬೇಕು, ಬರಬಾರದು ಅಂತಲ್ಲ, ಬರಬೇಕು ನೀವು, ಆದ್ರೂ ನೀವಷ್ಟು ದೂರದಿಂದ ನಿಮ್ಮನ್ನ ಕರೆಸಿ ತೊಂದರೆ ಕೊಡಬೇಕಾಗಿಲ್ಲ ಅಂತ ಅವರಿದ್ದಲ್ಲಿ ಹೋಗಿ ಅವರಿಗೆ ಬೇಕಾದದನ್ನ ದಾನ ಕೊಡ್ತಾನೆ. ಹಾಗಾಗಿ ಈ ಜನ್ಮದಲ್ಲಿ ಇವನು ಎದ್ದು ಹೋಗಿ ಶ್ರಮ ಪಡದೇ ಇದ್ದು ಇವರಿಗೆ ಕೂತಲ್ಲಿ ಬರೋ ವ್ಯವಸ್ಥೆ ದೇವರು ಮಾಡ್ತಾರೆ. ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ನೋಡಿ ರುದ್ರದೇವರು. ಇನ್ನೊಂದು ಮಾತು ಹೇಳ್ತಾರೆ, ಇವನು ಹಿಂದಿನ ಜನ್ಮದಲ್ಲಿ ಈಗ ದಾನ ಅಂತ ಕೊಡಬೇಕಾದ್ರು ಯಾವಾಗಲೂ ಯಾವುದೇ ವಸ್ತು ದಾನ ಕೊಡಬೇಕಾದರೆ ಕೊಡುವ ವ್ಯಕ್ತಿಗೆ ಇಷ್ಟ ಆದದ್ದಲ್ಲ. ದಾನ ಯಾವಾಗಲೂ ಏನಾಗಿರ್ಬೇಕು? ಒಂದ್ಸಲ ತಗೊಳ್ಳೋರು ಕೇಳಿದ್ದೀರಾ ನಿಮ್ಗೆ ಏನ್ ಬೇಕು ಅಂತ? ಯಾರಿಗೆ ನೀವು ದಾನ ಕೊಡ್ಬೇಕು ಅನ್ಕೊಂಡಿರಿ ಅವ್ರಿಗೆ ಹಿಂದಿನ ದಿನ ಫೋನ್ ಮಾಡಿ, ಈ ಒಂದ್ ಒಟ್ಟಿಗೆ ದಾನ ಕೊಡ್ಬೇಕು ಅನ್ಕೊಂಡಿರಿ, ನಿಮ್ಗೆ ಏನ್ ಬೇಕು? ಅಕಸ್ಮಾತ್ ಅವ್ರು ಏನೋ ಬೇಡ್ಬಿಟ್ರೆ, ಅವ್ರು ಏನೋ ಬೇಡಿದ್ರೆ ತೊಂದ್ರೆ, ಕೊಡೋದ್ರಿಂದ ನಾವ್ ಏನ್ ಕೊಟ್ಟರು ತಗೋಬೇಕು. ಅವ್ರು ಅದಿಷ್ಟೇ ಲಂಗೋಟಿದ್ರು ತಗೊಳ್ಳೇಬೇಕು, ಅನಿವಾರ್ಯ. ಒಂದ್ ವಾರದ ಹಿಂದೆ ಒಬ್ಬರು ನಮ್ಮ ಮನೆಗೆ ಬಂದಿದ್ರು, ಆಷಾಢ ಮಾಸ ದಾನ ಕೊಡಬೇಕು ಅಂತ. ಇಷ್ಟೇ ವಸ್ತ್ರ ಅದನ್ನು ಕೊಟ್ಟು ಮನೆಯಿಂದ ನಮ್ಮ ಮನೆಯಿಂದ ಹೋಗುವ 3 ಸಲ ಅದ್ರ ನೀವೇ ಉಟ್ಕೋಬೇಕು, ಎಲ್ಲಿ ಉಟ್ಕೋಬೇಕು ಅದನ್ನ? ಕೊಡೋದು ಮಾತ್ರ ಅಲ್ಲ, ಅದನ್ನ ಕೊಟ್ಟು ಹೇಳ್ತಾರೆ, 3 ಸಲ ಹೇಳಿದ್ರು ನೀವೇ ಉಟ್ಕೋಬೇಕು ಅಂತ. ಪುಣ್ಯಕ್ಕೆ ಉಟ್ಕೊಂಡು ಫೋಟೋ ಹಾಕಂದಿಲ್ಲ. ರುದ್ರದೇವರಂತಾರೆ, ದಾನ ಯಾವಾಗಲೂ ಪ್ರಶಸ್ತಿ ಬರಲಿ ಅಂತ ಕೊಡೋದಲ್ಲ, ಬೋರ್ಡ್ ಮೇಲೆ ಹೆಸರು ಬರಲಿ ಅಂತ ದಾನ ಕೊಡೋದಲ್ಲ, ಅದು ದಾನ ಆಗಲ್ಲ ಅಂತಾರೆ. ಪ್ರಾಯ ಎಲ್ಲಾ ಕಡೆಗೆ ದಾನಿಗಳ ಹೆಸರು ಹಾಕೋದು ಅದಕ್ಕೆ ಅವರು ಕೊಟ್ಟಿದ್ದಾರೆ ಅಂತ ಸ್ಮರಣೆಗೆ. ಆಗ ವಾಸ್ತವಿಕವಾಗಿ ದಾನ ಯಾವಾಗಲೂ ಗುಪ್ತವಾಗಿರಬೇಕು. ಇದೇ ಮಹಾಭಾರತ ಹೇಳ್ತದೆ, ಒಂದು ಸಲ ಕರ್ಣ ಸ್ನಾನ ಮಾಡುತ್ತಿದ್ದ, ಕುಂತಿಯ ಮಗ ಪಾಂಡವರ ಅಣ್ಣ, ಭಾರಿ ಅವನ ಹೆಸರೇ ಇದೆ ದಾನವೀರ ಶೂರ ಅಂತ. ಯಾವ ಹೊತ್ತಿಗೆ ಕರ್ಣನ ಮನೆಗೆ ಯಾರು ಬಂದು ಬೆಳೆದ್ರು ಇಲ್ಲ ಅಂತಿರ್ಲಿಲ್ಲ. ಸ್ನಾನ ಮಾಡ್ತಿದ್ದ, ಬಂಗಾರದ ಇಷ್ಟು ದೊಡ್ಡ ಬಟ್ಲ ಬಂಗಾರದ್ದು, ಆ ಬಂಗಾರದ ಬಟ್ಲದೊಳಗೆ ಒಳ್ಳೆ ವಾಸನೆ ಎಣ್ಣೆ ಹಾಕಿ ಒಬ್ಬ ಶಿಷ್ಯ ಒಳ್ಳೆ ಹಚ್ತಿದ್ದ ಕರ್ಣನಿಗೆ. ಹಿಂದೆಲ್ಲ ರಾಜರಿಗೆ ಅಲಂಕಾರ ಎಲ್ಲ ಮಾಡೋರಿದ್ರಲ್ಲ, ಬಂಗಾರದ ಬಟ್ಲದಲ್ಲಿ ತುಂಬೆ ಎಣ್ಣೆ ಹಾಕಿ ಕರ್ಣನಿಗೆ ದೇಹಕ್ಕೆಲ್ಲ ಎಣ್ಣೆ ಹಚ್ಚಿ ಬಿಸಿನೀರು ಸ್ನಾನಕ್ಕೆ ಹಾಕ್ಬೇಕು. ಒಬ್ಬ ಸೇವಕ ಎಣ್ಣೆ ಹಚ್ಚುವಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ, ಅಳತಾ ಬಂದ, ಸ್ನಾನದ ಮನೆಗೆ ಬಂದ. ಕರ್ಣ ಯಾಕೆ ಅಳ್ತಿದ್ದೆ? ಮಗನ ಉಪನಯನ ಮಾಡಬೇಕು, ವಯಸ್ಸು ಮೀರ್ತಾ ಇದೆ, ಎಲ್ಲಿ ಹೋದ್ರು ಯಾರು ಏನ್ ಕೊಡ್ಲಿಲ್ಲ, ನಿನ್ನ ಹತ್ರ ಬಂದ್ರೆ ನೀನು ಖಾಲಿ ಕೈಯಿಂದ ಕಳಿಸೋದಿಲ್ಲ ಅಂತ ಭರವಸೆ ಇದೆ, ಬಂದಿದ್ದೇನೆ, ಏನಾದ್ರೂ ಕೊಡು, ಆಮೇಲೆ ಬಾ ಅಂತ ಹೇಳೋಣ ಅಂದ್ರೆ ಕರ್ಣನಿಗೆ ಭಯ ಆಯ್ತು. ಬರಲೇ ಇಲ್ಲ ಅಂದ್ರೆ ಬ್ರಾಹ್ಮಣ ಅದು ಉಪನಯನಕ್ಕೆ ಬೇರೆ ಬೇಡ್ತಿದ್ದಾನೆ. ಏನು ಆಚೆ ಈಚೆ ನೋಡಿದ, ಕೊನೆಗೆ ಬಟ್ಲ ಇತ್ತು, ಎಣ್ಣೆ ಎಲ್ಲ ಖಾಲಿ ಮಾಡಿ ತಗೊಂಡು ಹೋಗಿದ್ದನ್ನ ಅಂತ ಕೊಟ್ಬಿಟ್ಟ. ಬಂಗಾರದ ಬಟ್ಲ ಕೊಡ್ತಾನೆ, ಬ್ರಾಹ್ಮಣ ಸಂತೋಷದಿಂದ ಹೋಗಿಬಿಡ್ತಾನೆ. ಎಣ್ಣೆ ಹಚ್ಚುವ ವ್ಯಕ್ತಿ ಸೇವಕ ಕೇಳ್ತಾನೆ, ನೀನು ದಾನ ಮಾಡಿದ್ದ ಆನಂದ ಆಯ್ತು, ನಿನಗೆ ಬ್ರಾಹ್ಮಣರ ಬಗ್ಗೆ ಇರುವ ಶ್ರದ್ಧೆ ತುಂಬಾ ಸಂತೋಷ ಆಯ್ತು, ಆದ್ರೆ ಒಂದು ದುಃಖ ಆಯ್ತು, ಆ ಬಟ್ಲ ನೀನು ಕೊಡಬೇಕಾದ್ರೆ ಬಲಗೈಯಿಂದ ಕೊಡಬೇಕು, ಎಡಗೈಯಿಂದ ಕೊಟ್ಟೆ ಅಲ್ಲ. ಎಡಗೈಯಲ್ಲಿ ಬಟ್ಲ ಇತ್ತ ಹಾಗೆ ಕೊಟ್ಟಿ, ಯಾಕೆ ಬಲಗೈಯಿಂದ ಕೊಡ್ಲಿಲ್ಲ ಅಂದಾಗ ಒಂದೇ ಮಾತು ಹೇಳ್ತಾನೆ ಕರ್ಣ, ಎಡಗೈಯಿಂದ ಬಲಗೈಯಲ್ಲಿ ಬರೋದ್ರೊಳಗೆ ಕೊಡಬಾರದು ಅಂತ ಬುದ್ಧಿ ಬಂದ್ರೆ ಬಟ್ಲ ಯಾಕೆ ಕೊಡೋಣ, 100 ರೂಪಾಯಿ ಕೊಟ್ಟು ಕಳಿಸೋಣ ಅಂತ. ಅಷ್ಟು ಚಂಚಲ ಮನುಷ್ಯನ ಬುದ್ಧಿ. ಯಾವಾಗ ನಿಮಗೆ ದಾನ ಮಾಡಬೇಕು ಅಂತ ಅನಿಸಿದೆ, ಯಾವಾಗ ತೀರ್ಥಯಾತ್ರೆ ಅನಿಸಿದೆ, ಹೊರಟು ಬಿಡಿ, ನಾಡಿದ್ದು ಕಾಯ್ತಾ ಕೂಡಬೇಡಿ. 3 ವರ್ಷ ಬದ್ರಿ ಯಾತ್ರೆ ಅನ್ಕೊಂಡು ಕೂಡಬೇಡಿ. ಯಾರಿಗೆ ಗೊತ್ತೇ, ಈಗಿದ್ದ ಶರೀರದಲ್ಲಿ ಈಗಿರುವ ಬುದ್ಧಿನೂ ಇರಲ್ಲ. ಎರಡನೇದು, ಯಾತ್ರೆ ಮಾಡೋದಕ್ಕೆ ದೇಹದ ಶಕ್ತಿ ಬೇಕಲ್ಲ. ಹಾಗಾಗಿ ಭೀಷ್ಮಾಚಾರ್ಯ ಹೇಳ್ತಾರೆ, ಭೀಷ್ಮಾಚಾರ್ಯ ಹೇಳಿದ ಮಾತೆ ರುದ್ರದೇವರು ಹೇಳ್ತಾರೆ, ಯಾವ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಇದ್ದಲ್ಲಿ ಹೋಗಿ ದಾನ ಮಾಡುತ್ತಾನೆ, ಬರೀ ಇದ್ದಲ್ಲಿ ಹೋಗಿ ಕೊಡೋದಲ್ಲ, ಯಾವ ವಸ್ತುಗಳು ಅವರಿಗೆ ಉಪಯೋಗಕ್ಕೆ ಬರುತ್ತೋ ಅದನ್ನೇ ದಾನ ಕೊಟ್ಟಿರ್ತಾನೆ. ಒಬ್ಬರು ನನಗೆ ಫೋನ್ ಮಾಡಿದ್ರು ಮೊನ್ನೆ, ಚಾತುರ್ಮಾಸದಲ್ಲಿ ಪಲ್ಯಕಾಯಿ ಏನು ಕೊಡಬೇಕಂದ್ರೆ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ. ಪಲ್ಯಕಾಯಿ ಯಾವಾಗ ಕೊಡೋದು ಅಂದ್ರೆ ನಾಳೆ ಶ್ರಾವಣ ದ್ವಾದಶಿಗೆ ಮೊದಲನೇ ವ್ರತ ಮುಗೀತದೆ,
ದಧಿ ವ್ರತ ಶುರುವಾಗುತ್ತೆ, ಮೊದಲನೇ ವ್ರತ ಮುಗಿಸಿದ ಮೇಲೆ ಕೊಡಬೇಕು ಅಂತಿದೆ ಅಂತ ಹೇಳಿದೆ. ಏನೇನು ಪಲ್ಯ ಕೊಡಬೇಕು ಅಂತ ಪಾಪ ಗೊತ್ತಿಲ್ಲ ಅನ್ನೋದು ಕೇಳದೆ. ನಾನೆಲ್ಲ ಹೇಳಿ ಫೋನ್ ಇಟ್ಟೆ. ಒಂದು ದಿನ ಆದ್ಮೇಲೆ ಮಾರನೇ ದಿನ ಮತ್ತೆ ಫೋನ್ ಮಾಡದ, ಅಲ್ಲ ಸರಿ ಬೆಂಡೆಕಾಯಿ ಬೀನ್ಸ್ ಎಲ್ಲ 60-70 ರೂಪಾಯಿಗೆ 1 kg ಬರುತ್ತೆ, ಉಳ್ಳಾಗಡ್ಡಿ 5 kg ಬರುತ್ತೆ, 100 ರೂಪಾಯಿ ಕೊಡ್ಬೋದಾ ಅಂತ. ಹಣೆ ಬರ ಅಲ್ಲಪ್ಪ, ಕ್ವಾಂಟಿಟಿ ಹೆಚ್ಚಿದ್ದು ಮಾತ್ರಕ್ಕೆ ಅದ್ರ ಬಳಸ್ಬೇಕಲ್ಲ. ಬೆಂಡೆಕಾಯಿ ಅರ್ಧ ಕೆಜಿ ಬಂದ್ರು ಪರವಾಗಿಲ್ಲ, ಅದನ್ನೇ ಕೊಡೋ, ನೀನು ಉಳ್ಳಾಗಡ್ಡಿ ತಗೊಂಡು ಮಾಡೋರೇನು. ಯಾವುದು ಇನ್ನೊಬ್ಬರಿಗೆ ಹಿತವಲ್ಲವೋ ಅದನ್ನ ದಾನ ಕೊಡಬೇಡಿ ಅಂತಾರೆ ಭೀಷ್ಮಾಚಾರ್ಯರು. ರುದ್ರದೇವರು ಆ ಮಾತನ್ನ ಹೇಳ್ತಾರೆ. ಹೋದ ವರ್ಷ ಅಧಿಕ ಮಾಸ ಬಂದಿತ್ತು, ಮತ್ತೆ ಬರುತ್ತೆ. ಇದೇ ಶ್ರಾವಣದಲ್ಲಿ ಅಧಿಕ ಬಂದಿತ್ತು ಹೋದ ವರ್ಷ, ಅಂದ್ರೆ 3 ವರ್ಷ ಹಿಂದೆ. ಆ ಶ್ರಾವಣದಲ್ಲಿ ನನಗೆ ನನ್ನ ಜೊತೆಗೆ ಒಂದು 3 ಜನ ಆಚಾರ ಒಂದ್ ಕಡೆ ಒಬ್ಬರ ಮನೆಗೆ ಹೋಗಿದ್ವಿ. ಒಬ್ಬ ವ್ಯಕ್ತಿ 33 kg ದಾನ ಕೊಡೋರಿದ್ರು 3 ಜನ ಆಚಾರಿಗೆ. ನನಗೆ 33 kg ಉತ್ತತ್ತಿ ಕೊಟ್ರು. ನನ್ನ ಪಕ್ಕದಲ್ಲಿರುವ ಆಚಾರ್ಯಗೆ 33 kg ಸಕ್ಕರೆ, ಇಬ್ರಿಗೂ ಶುಗರ್, ಗಂಡ ಹೆಂಡತಿಗೆ. ಆಚಾರ್ಯಗೂ ಆಚಾರ ಹೆಂಡತಿಗೂ 450 ಶುಗರ್ ಇದೆ, 33 kg ಸಕ್ಕರೆಗೆ ಅವ್ರು ಕೊಟ್ಟ ಬಿಡೆ ಸಕ್ಕರೆ ತಿಂದ್ರೆ ಫೋಟೋ ಹಾರನೆ ಅವ್ರ ಗೋಡೆ ಮೇಲೆ ಬೈತಾರೆ. ರುದ್ರದೇವರಂತಾರೆ, ಉಪಯೋಗ ಆಗೋ ದಾನ ಕೊಡಿ, ಒತ್ತಾಯ ನೀವು ಮಾಡತಕ್ಕದ್ದಲ್ಲ. ಪರವಾಗಿಲ್ಲ, ಅವರಿಗೆ ನೀವು ಕೊಡೋ ಬಟ್ಟೆ ಉಟ್ಕೋಬೇಕಲ್ಲ, ಪರವಾಗಿಲ್ಲ, ಅವರಿಗೆ ಕೇಳಿ. ಅಲ್ಲ ಸ್ವಾಮಿ, ನಾವು ಬರೀ ಧೋತ್ರ ಕೊಡೋದಾಗತ್ತೆ, ನೀವು ಎಂಥ ಉಟ್ಕೋತೀರಿ ಕೇಳಿ. ನೀವೇನೋ 800-1000 ರೂಪಾಯಿ ಕೊಡಬೇಕಂತೀರ, ಅವ್ರು 300 ರೂಪಾಯಿ ಉಟ್ಕೊಡೋದಿದ್ರೆ ಅದನ್ನೇ ತಂದು ಕೊಡಿ. ಆದರೆ ನೀವು ಕೊಟ್ಟದ್ದು ಅವರು ಬಳಸಿದರೆ ಪುಣ್ಯ ಬರಲಿ. ಯಾವುದೇ ದಾನ ತಗೊಳ್ಳಿ, ಅದು ತುಳಸಿ ಇರಬಹುದು, ತುಳಸಿ ಮಣಿ ಇರಬಹುದು, ತಂಬಿಗೆ ಇರಬಹುದು, ತಾಲಿ ಇರಬಹುದು, ಆ ವ್ಯಕ್ತಿಗಳು ತಗೊಂಡು ಬಳಸಿದರೆ ಮಾತ್ರ ಪುಣ್ಯ ಬರುತ್ತೆ. ಒಯ್ದು ಇನ್ನೆಲ್ಲೋ ಇಟ್ಬಿಟ್ರೆ ಹೋಗಿತ್ತು ಹೇಳ್ತಾರೆ ಭೀಷ್ಮಾಚಾರ್ಯರು. ಹಾಗಾಗಿ ಪುನರ್ಜನ್ಮನಿತೆ ದೇವಿ ತಾದೃಶ ಶೋಭರಾನರಾಹ. ಹಾಗಾಗಿ ಬ್ರಾಹ್ಮಣರು ಇದ್ದಲ್ಲಿ ಹೋಗಿ ಹುಡುಕಿ ಇವರು ದಾನ ಕೊಟ್ಟದ್ದರಿಂದ ಮುಂದಿನ ಜನ್ಮದಲ್ಲಿ ಇವರೇನೂ ಪ್ರಯತ್ನ ಮಾಡದೆ ಕೂತಲ್ಲಿ ಪರಮಾತ್ಮ ಇವರಿಗೆ ಕೊಡ್ತಾನೆ. ಇನ್ನು ಎರಡನೆಯವರಿದ್ದಾರೆ, ತುಂಬಾ ಕಷ್ಟಪಡ್ತಾರೆ. ಎಷ್ಟು ಕಷ್ಟಪಡ್ತಾರೋ ಅಷ್ಟು ಮಾತ್ರ ಪಡಿತಾರೆ. ಯಾಕೆ? ಅದಕ್ಕೂ ರುದ್ರದೇವರ ಉತ್ತರ ಕೊಟ್ಟರು. ಇವರು ಕೂಡ ಹಿಂದಿನ ಜನ್ಮದಲ್ಲಿ ದಾನ ಮಾಡಿರ್ತಾರೆ, ಆದರೆ ಸ್ವಂತ ಬುದ್ಧಿಯಿಂದ ಮಾಡಿರಲ್ಲ. ಏನಾದ್ರೂ ಮಾಡ್ರಿ ಅಂತ 10 ಜನ ಹೇಳಿದ ಮೇಲೆ ಮಾಡ್ತಾರೆ. ಕೆಲವರಿಗೆ ನೋಡಿ ದಾನ ಮಾಡಬೇಕು ಅಂತ ಅನಿಸ್ತದೆ. ಅದರಲ್ಲಿಯೂ ಕೂಡ ಪಾಪ ಕೆಲವರಿಗೆ ಪ್ರತಿನಿತ್ಯ ಕೊಡಬೇಕು ಅನಿಸ್ತಲ್ಲ. ನಾಳೆ ರಾಯರ ಆರಾಧನೆ ಬಂತು ನೋಡಿ. ರಾಯರ ಆರಾಧನೆಯಲ್ಲಿ ನೀವು ಪ್ರಾಯ ಬೆಂಗಳೂರಲ್ಲಿ ಸುಮಾರು 140 ಮಠ ಇದೆ. ಒಂದ್ಸಲ ವಿಸಿಟ್ ಕೊಟ್ಟು ಬನ್ನಿ ಎಲ್ಲಾ ಮಠಗಳಿಗೆ. ಪ್ರಾಯ ಒಂದೊಂದು ಮಠಕ್ಕೆ 10-20 ಚಿರಕ್ಕಿ ಕೊಡೋರು ಇರ್ತಾರೆ. ಅವ್ರು ಕೊಟ್ಟ ಅಕ್ಕಿ ಆರಾಧನೆ ಮುಂದಿನ ಆರಾಧನೆ ಬರೋವರೆಗೆ ಇರುತ್ತೆ. ಅಕ್ಕಿ ಬೇಳೆ ಕೊಡಬೇಕು ಅಂತ ಕೆಲವರಿಗೆ ಅಪೇಕ್ಷೆ, ಕೆಲವರಿಗೆ 3 ದಿನ ಆರಾಧನೆಗೆ ಅಲಂಕಾರಕ್ಕೆ ಹೂ ಕೊಡುವ ಅಪೇಕ್ಷೆ ಇರುತ್ತೆ. ಆದರೆ ಆ ಅಪೇಕ್ಷೆ ಅವರಿಗೆ ಸ್ವಂತ ಬಂದಿರಲ್ಲ, ಯಾರೋ ತುಚ್ಚಿ ಹೇಳಿರ್ತಾರೆ. ಇನ್ನೊಬ್ಬರು ಹೇಳಿದ್ದಕ್ಕೆ ಇವರು ದಾನ ಮಾಡಿರ್ತಾರೆ. ಆದ್ದರಿಂದ ಜನ್ಮಾಂತರದಲ್ಲಿ ಇವನು ಕಷ್ಟಪಟ್ಟರೆ ಮಾತ್ರ ಇವನಿಗೆ ಸಿಗೋ ಹಾಗೆ ಮಾಡ್ತಾರೆ, ಇವನು ಕೂತಲ್ಲಿ ಇವನಿಗೆ ಬರೋ ಹಾಗೆ ಮಾಡಲ್ಲ. ಇನ್ನು 3ನೇಯವರಿದ್ದಾರೆ, ಬೇಕಾದಷ್ಟು ಶಂಕ ಓದಿದ್ರು ಕೈಯೇ ಬಿಚ್ಚೋದಿಲ್ಲ. ಮಾಡಯ್ಯ, ಏನಾದ್ರು ಮಾಡಯ್ಯ ದಾನ. ನಾದತ್ತ ಉಪತಿಷ್ಠತಿ ಮಹಾಭಾರತ ಹೇಳ್ತದೆ. ಇವತ್ತು ನಾವು ಏನೇ ಭೋಗ ಮಾಡ್ತೀವಂದ್ರೆ ಅದು ಜನ್ಮಾಂತರದಲ್ಲಿ ನಾವು ಕೊಟ್ಟಿರ್ಬೇಕು. ಜನ್ಮಾಂತರದಲ್ಲಿ ಯಾವುದಾದರೂ ದಾನ ಕೊಟ್ಟಿದ್ರೆ ಈ ಜನ್ಮದಲ್ಲಿ ಅದನ್ನ ದೇವರು ಕೊಡ್ತಾನೆ. ಹಾಗಾಗೇನೆ ಗರುಡ ಪುರಾಣ ಹೇಳುತ್ತಲ್ಲ, ಸತ್ತ ಮೇಲೆ ಯವಲೋಕದ ದಾರಿಯಲ್ಲಿ ಹೋಗುವಾಗ ಅಲ್ಲಿ ಬಿಸಿಲು, ಪ್ರಚಂಡವಾದ ಬಿಸಿಲು. ಇಲ್ಲಿನ ಬಿಸಿಲು ಹೀಗಿದೆ, ಯವಲೋಕದ ಬಿಸಿಲು. ಆ ಮಾರ್ಗದಲ್ಲಿ ಹೋಗುವಾಗ ಕೆಂಪಗೆ ಕಾಯ್ದ ಉಸುಕಿನಲ್ಲಿ ಹೋಗುವಾಗ ಚಪ್ಪಲಿ ಬೇಕು ಅಂತ ಬೇಡ್ತಾನೆ, ಕಾಲು ಸುಡುತ್ತಿದೆ ಅಂತಾನೆ ಜೀವ. ಆನಂತರ ನೀ ಅಡಿಗ ಚಪ್ಪಲಿ ದಾನ ಮಾಡಿದ್ಯಾ ಅಂತ ಕೇಳ್ತಾರೆ. ಬಾಯಾರಿಕೆ ಆಗ್ತಿದೆ, ಯವಲೋಕಕ್ಕೆ ಹೋಗುವವರೆಗೆ ನೀರು ಕುಡಿ ಅಂದ್ರೆ ನೀವು ವೈಶಾಖ ಮಾಸ ದಾನ ಮಾಡಿದೀಯಾ ಅಂತ ಕೇಳ್ತಾರೆ. ಯಾಕೆ ಇಲ್ಲಿ ದಾನ ಕೊಡಬೇಕು ಅಂದ್ರೆ ಈ ದಾನ ಸಾಮಗ್ರಿಗಳೆಲ್ಲ ಅಲ್ಲಿ ಉಪಯೋಗಕ್ಕೆ ಬರುತ್ತೆ. ಹೀಗೆ 3 ತರಹದ ಜೀವರು ಪ್ರಪಂಚದಲ್ಲಿ ಇರ್ತಾರೆ. ಆದರೆ ಯಾವ ವ್ಯಕ್ತಿಗಳು ಸ್ವಂತ ಬುದ್ಧಿಯಿಂದ ನೋಡಿ, ನಿಮಗೆ ಸಾಲ ಮಾಡಿ ದಾನ ಮಾಡು ಅಂತ ಹೇಳೇ ಇಲ್ಲ. ಪ್ರಾಯ ನಾವು ಸಂಪಾದನೆ ಮಾಡಿದ ಸಂಪತ್ತಿಗೆ 3 ದಾರಿ ಇರೋರು. ನೀವು ಲಕ್ಷಗಟ್ಟಲೆ ಗಳಿಸ್ರಿ, ಕೋಟಿಗಟ್ಟಲೆ ಗಳಿಸ್ರಿ, 10 ಕೋಟಿ ಗಳಿಸ್ರಿ. ಒಂದ ಭೋಗ, ಇಲ್ಲ ದಾನ, 3ನೇದು ಕಳ್ಳತನ, ನಾಶ. ಅವಶ್ಯವಾಗಿ ಭೋಗ ಮಾಡ್ರಿ, ಬೇಕಾದಷ್ಟು ಮನೆ ಕಟ್ಟಿಸ್ರಿ, ದೊಡ್ಡ ದೊಡ್ಡ
ಮಾಡಿ. ಆದರೆ ಆ ಕಟ್ಟಿಸಿದ ಸಂಪತ್ತು ಜೊತೆಗೆ ಅಲ್ಲಿ ಹೋದಾಗ ರವಿನಂದನ ಕೇಳಿದರುತ್ತರ ಕೊಡೆ ವಿವರ ಸರಕು ಒಂದಾಗಲಿಲ್ಲ, ಹೆಂಗೆ ಮಾಡಲಯ್ಯ ಕೃಷ್ಣ. ಅಲ್ಲಿ ಹೋದ್ಮೇಲೆ ರವಿನಂದನ ಸೂರ್ಯನ ಮಗ ಯಮ ಕೇಳ್ತಾರೆ, ಏನ್ ಮಾಡಿದೆಪ್ಪ? ಒಳ್ಳೆ ಮಾನವ ಜನ್ಮ ಕೊಟ್ಟಿದ್ದೆ, ಪರಮಾತ್ಮ ಕೊಟ್ಟಿದ್ದಲ್ಲ, 80 ವರ್ಷ ಬದುಕಿದ್ದೆಲ್ಲ, ಏನ್ ಮಾಡಿದೆ? ಓ ಬಸವೇಶ್ವರ ನಗರಲ್ಲಿ 3 ಮನೆ ಕಟ್ಟೀನಿ, 3 ಕಾರ್ ತಗೊಂಡಿದ್ದೆ, ಬಾಡಿಗೆ ಕೊಟ್ಟೆ, ಇಲ್ಲೇ ತಂದೆ ತೋರಿಸುವಂತಾರೆ ಯಮಲೋಕಕ್ಕೆ ಅಂತಂದೆ. ಧೈರ್ಯದಿಂದ ಹೇಳಬಹುದು, ಚಾತುರ್ಮಾಸದಲ್ಲಿ ದಾನ ಕೊಟ್ಟಿದೆ ಸ್ವಾಮಿ, ಆ ಪುಣ್ಯ ಬಂದಿದೆ. ಜೊತೆಗೆ ಉಮಾಮಹೇಶ್ವರ ಸಂವಾದ ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡೀನಿ, ಆ ಪುಣ್ಯ ಬಂದಿದೆ. ಜೊತೆಗೆ ಭಾಗವತ ಶ್ರವಣ ಮಾಡೀನಿ, ಆ ಪುಣ್ಯ ಬಂದಿದೆ. ಬದರಿ ಯಾತ್ರೆ ಮಾಡೀನಿ, ಓ ಇದೆಲ್ಲ ಮಾಡಿದೀಯಾ, ಹಾಗಾದ್ರೆ ನಡಿ ಒಳಗೆ ಅಂತ. ಯಮಲೋಕದಲ್ಲಿ ಯಮದೇವರ ಮುಂದೆ ನಿಂತಾಗ ನಾವೇ ಉತ್ತರ ಕೊಡಬೇಕು. ಏನು ಮಾಡಿದೆ 80 ವರ್ಷ? ಅಯ್ಯೋ ನಾನು ಏನ್ ಮಾಡಿ, ನಮ್ಮ ಮನೆಯವರಿಗೆ ಗೊತ್ತು, ಅಲ್ಲ ಹಿಂದೆ ಇದ್ದಾರೆ, ಬರ್ತವರಿದ್ದಾರೆ ಇನ್ನೂ ಸ್ವಲ್ಪ ದಿವಸಕ್ಕೆ. ನಮ್ಮ ಮನೆಯವರಿಗೆ ಎಲ್ಲ ಗೊತ್ತಿದೆ, ಅವ್ರು ಹೇಳ್ತಾರೆ ಅಂದ್ರೆ ಕಾಯ್ತಾರೆ ಅಂದ್ರೆ ಯಮದೇವರು. ಇತ್ತ ಬಾರಿಂದ ಯಮ ಭಟ್ಟರು ಎಳೆದೊಯ್ಯುವಾಗ ಯಾರು ನಿನ್ನನ್ನು ಸರಹೋರಿದ್ದಾರೆ. ಹಾಗಾಗಿ ಗಟ್ಟಿ ಇರುವಾಗ, ಬುದ್ಧಿ ಇರುವಾಗ, ಶಕ್ತಿ ಇರುವಾಗ ಇದನ್ನೆಲ್ಲ ಮಾಡಬೇಕು ಅಂತ ಬಹಳ ಸುಂದರವಾಗಿ ಜ್ಞಾನಿಗಳಾದ ರುದ್ರದೇವರು ಹೆಂಡತಿಗೆ ಉಪದೇಶವನ್ನ ಮಾಡ್ತಾರೆ. ನೋಡಿ, ಕೆಲವರಿಗೆ, ಎಲ್ಲರನ್ನು ಹೇಳೋದಿಲ್ಲ, ಪ್ರಾಯ ಪ್ರಪಂಚದಲ್ಲಿ ಕೆಲವರಿಗೆ ಕೊಡಬೇಕು ಅಂತ ಮನಸ್ಸಿರತ್ತೆ. ಈ ಒಂದು ಮಾತು ಮರಿಬೇಡಿ, ಕೆಲವರಿಗೆ ಕೊಡೋದಕ್ಕೆ ಸಂಪತ್ತು ಕೈಯಲ್ಲಿ ಇರಲ್ಲ, ದಾನ ಕೊಡೋಣ ಅಂತಿರಲ್ಲ. ಯಾರೋ ದಾನ ಮಾಡ್ತಿದ್ರೆ ದೂರದಲ್ಲಿ ನಿಂತಿರ್ತಾರೆ, ದೇವರ ಹತ್ರ ಬೆಳ್ಕೋತಾರೆ, ಸ್ವಾಮಿ ನನಗೂ ಸಂಪತ್ತು ಕೊಟ್ಟಿದ್ರೆ ಅವ್ರಂಗ ನಾನು ದಾನ ಮಾಡ್ತಿದ್ದೆ ಅಂತ ಮನಸ್ಸಿದ್ರು ಸಾಕಲ್ಲ. ಏ ಧಾತು ಮನಸ ಅಂತಾರೆ ರುದ್ರದೇವರು. ಯಾವ ವ್ಯಕ್ತಿ ದಾನ ಮಾಡಬೇಕು, ನನ್ನ ಹತ್ರ ಇದ್ರು ನಾನು ಹೀಗೆ ಕೊಡ್ತಿದ್ದೆ ಅಂತ ಮಾನಸಿಕವಾಗಿ ತಿಳ್ಕೊಂಡ್ರೂ ಜನ್ಮಾಂತರದಲ್ಲಿ ಇವನು ಕೂತಲ್ಲಿ ಸಂಪತ್ತು ಇವನಿಗೆ ಬರುವ ಹಾಗೆ ದೇವರು ಮಾಡ್ತಾನೆ. ಅದೇ ಚೆನ್ನಾಗಿದೆ ಅನ್ಬಿಡಿ. ಮತ್ತೆ ಈಗ ದುಡ್ಡು ಖರ್ಚಿಲ್ಲ, ಏನಿಲ್ಲ, ಕೂತಲ್ಲೇ ಅದು ಯಾರಿಗೆ ಹೇಳಿದ್ದಾರೆ? ಯಾರ ಹತ್ರ ಸಂಪತ್ತಿಲ್ಲ ಕೊಡ್ಬೇಕು. ಎರಡೂ ತುಂಬಾ ಕಷ್ಟ ರೀ. ಸಂಪತ್ತಿದ್ದವ್ರ ಹತ್ರ ಕೊಡಬೇಕು ಅಂತ ಮನಸ್ಸಿರಲ್ಲ, ಮನಸ್ಸಿದ್ದವ್ರ ಹತ್ರ ಸಂಪತ್ತಿರಲ್ಲ. ಇದು ವಿಚಿತ್ರ ಇಟ್ಟಿದ್ದಾರೆ ದೇವರು. ಎರಡೂ ಒಬ್ಬನಲ್ಲಿ ಇದೆ ಅಂದ್ರೆ ಅದು ಬಹಳ ಮಹತ್ವ. ಹಾಗಾಗಿ ನೋಡಿ, ಈ ಹೊರದೇಶದಲ್ಲಿ ಸಂಪಾದನೆ ಮಾಡ್ಕೊಂಡು ಬಂದ ದುಡ್ಡನ್ನು ಕನ್ವರ್ಟ್ ಮಾಡ್ತಾರಲ್ಲ, ಡಾಲರ್ ಅನ್ನು ರುಪೀಸ್ ಅಲ್ಲಿ, ಹಂಗೆ ನಾವು ಸಂಪಾದನೆ ಮಾಡಿದ್ದು ಕನ್ವರ್ಟ್ ಎದರಲ್ಲಿ? ಪುಣ್ಯದಲ್ಲಿ ಕನ್ವರ್ಟ್ ಮಾಡಿ. ನಾನು ಈಗ ಹೇಳಿದಲ್ಲ, ನಮ್ಮ ಜೀವನದಲ್ಲಿ ಎಲ್ಲಾ ಕೆಲಸಕ್ಕೆ ಬರುವ ದೊಡ್ಡ ಸಂಪತ್ತು ಪುಣ್ಯ. ಹಿಂದೆ ಋಷಿ ಮುನಿಗಳು ತಾವು ಗಳಿಸಿದ ಪುಣ್ಯ ದಾನ ಕೊಡ್ತಿದ್ರಂತೆ. ಚಾತುರ್ಮಾಸ ಅಂತ ನೀನೆ ದಾನ ಕೊಟ್ರಲ್ಲ, ನಮಗೆ ದಾನ ಅಂದ್ರೆ ಏನ್ ಗೊತ್ತಿದೆ? ಒಂದು ಚೋಟಿದ ಪಂಚೆ, ಇಲ್ಲ ಅಂದ್ರೆ ಒಂದು ಕಟ್ಟೆ, ದೋತ್ರ, ಅಥವಾ ಕೆಲವರು ಕೊಟ್ಟಿರ್ತಾರೆ ಪಾಪ ರೇಷನ್ ಹಾಕಿ ದಪ್ಪಿರ ಕಳಿ ಚೀಲ ಹಾಕಿ ನೀವೇ ಬಳಸ್ಬೇಕಾಚಾರ್ಯ ಅವ್ರ ಆಚಾರ ಪ್ರಾರಬ್ಧ ನೋಡಿ. ದಾನದಲ್ಲಿ ಪಂಚಪಾತ್ರೆ, ಧೋತ್ರೆ ಕೊಟ್ಟಂತಿದೆ. ಪುಣ್ಯ ದಾನ ಕೊಟ್ಟದ್ದು ಗೊತ್ತಿದೆಯಾ? ಅಲ್ಲ, ದಾನ ಕೊಡ್ಬೇಕಾದ್ರೆ ಒಂದು ನಮ್ಮ ಅಕೌಂಟ್ ಅಲ್ಲಿ ಇರ್ಬೇಕಲ್ಲ. ಹಿಂದೆಲ್ಲ ಕೊಡ್ತಿದ್ರು. ಒಂದು ಹೊತ್ತು ಸಂಧ್ಯಾವಂದನೆ ಮಾಡಿದ ಪುಣ್ಯ ತಮ್ಮ ಶಿಷ್ಯರಿಗೆ ದಾನ ಕೊಡಬೇಕು. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಕನಕದಾಸರು, ಜಗನ್ನಾಥದಾಸರು, ಇವರೊಬ್ಬೊಬ್ಬರ ಕಥೆ ಕೇಳ್ರಿ ಕಣ್ಣೊಳಗೆ ನೀರು ಬರ್ತದೆ. ವಿಜಯದಾಸರಾಗುವುದಕ್ಕೆ ಮೊದಲು ಸಣ್ಣ ಹುಡುಗ ಇದ್ರು, ದಾಸಪ್ಪ ಅಂತ. ಒಬ್ಬ ವ್ಯಕ್ತಿ ಧನುರ್ಮಾಸ ಹುಗ್ಗಿ ಊಟಕ್ಕೆ ಹಾಕಿದ್ದ, ಅವರಿಗೆ ಅಷ್ಟೇ ತಲೆಗಿಟ್ಕೊಂಡಿದ್ರು. ತಮ್ಮ ಹಸಿದಾಗ ಈ ವ್ಯಕ್ತಿ ಊಟಕ್ಕೆ ಹಾಕಿದ್ದಾನೆ, ಈ ಋಣ ತೀರಿಸಬೇಕು. ಯಾವ ವ್ಯಕ್ತಿ ವಿಜಯದಾಸರಿಗೆ ಸಣ್ಣವರಿಂದ ಊಟಕ್ಕೆ ಹಾಕಿದ್ದ, ಅವನು ದೊಡ್ಡವರಾದ ಮೇಲೆ ಅವನ ಮಗ ಹುಟ್ಟಿದ, ಮಗನ ಮದುವೆ, ಅವನಿಗೇನು ಆಸೆ? ವಿಜಯದಾಸರನ್ನು ಮದುವೆ ಕರಿಬೇಕು ಅಂತ. ಗೋಪಾಲದಾಸರು, ವಿಜಯದಾಸರು ಸಂಚಾರಕ್ಕೆ ಹೊರಟಿದ್ರು, ಸ್ವಾಮಿನ ಮಗನ ಮದುವೆಗೆ ಬರಬೇಕು. ದಾಸರಂತ ಅಲ್ಲೆಲ್ಲ ಬಂದು ನಾವೇನ್ ಮಾಡೋಣ? ಅವರು ಇಲ್ಲ, ನೀವು ಬಂದು ಅನುಗ್ರಹ ಮಾಡಬೇಕು. ದಾಸರಿಗೆ ನೆನಪಾಗಿ ಹುಗ್ಗಿ ಕೊಟ್ಟಿದ್ದಲ್ಲ, ಹಸದಾಗ ಹುಗ್ಗಿ ಹಾಕಿದ್ದಾನೆ, ಅವನ ಋಣ ತಲೆ ಮೇಲಿದೆ. ಆಯ್ತು ಬರ್ತೇವೆ, ಆದರೆ ನಾವು ದೂರದಲ್ಲಿ ಹನುಮಂತ ದೇವರ ದೇವಸ್ಥಾನದಲ್ಲಿ ಇರ್ತೀವಿ, ಲಗ್ನ ಮಂಟಪಕ್ಕೆ ಬರಲ್ಲ. ಎಲ್ಲ ವಿವಾಹ ಕಾರ್ಯ ಮುಗಿಲಿ, ಆಮೇಲೆ ದಂಪತಿಗಳಿಗೆ ಒಂದು ಆಶೀರ್ವಾದ ಮಾಡ್ತೀವಿ. ಆಯ್ತು ಸ್ವಾಮಿ, ನೀವು ಬರ್ತೀರಿ ಅಂದ್ರಲ್ಲ, ಅಷ್ಟೇ ಸಾಕು. ಸರಿ, ವಿಜಯದಾಸರು, ಗೋಪಾಲದಾಸರು ಇಲ್ಲಿ ಹಾಡು ಬರೀತಾ ಕೂತಿದ್ದಾರೆ. ಗೋಪಾಲದಾಸರಿಗೆ ಹೇಳ್ತಾರೆ ವಿಜಯದಾಸರು, ಎಷ್ಟೊತ್ತಿಗಪ್ಪ ಮುಹೂರ್ತ? 9 ಗಂಟೆಗಂತೆ. 9 ಆಯ್ತು, 9 ಕಾಲಾಯ್ತು, ಮಂಗಳಾಷ್ಟಕ ಕೇಳಿಸ್ಲಿಲ್ಲ, ಅಕ್ಷತ ಬ್ಯಾಂಡ್ ಏರಿ ಕೇಳಿಸ್ಬೇಕಲ್ಲ, ಮಂತ್ರಾಕ್ಷತೆ ಇಲ್ಲ, ಮಂಗಳಾಷ್ಟಕ ಇಲ್ಲ. ಗೋಪಾಲದಾಸರು ಕಳಿಸಿದ್ರು, ನೋಡ್ಕೊಂಬ ಏನಾಯ್ತು, ಮುಹೂರ್ತಕ್ಕೆ ಅಕ್ಷತ ಯಾಕೆ ಬಿದ್ದಿಲ್ಲ? ಸರಿ ಅಂತ ಹನುಮಂತ ದೇವರ ದೇವಸ್ಥಾನದಿಂದ ಲಗ್ನ ಮಂಟಪಕ್ಕೆ ಬಂದ್ರೆ ಅಲ್ಲಿ ಬಂದು ನೋಡ್ತಾರೆ ಗೋಪಾಲದಾಸರು, ಆ ಮದುಮಗ
ದೇವರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಬರುವಾಗ ದೇವರ ಮನೆ ಬಾಗಿಲು ತಾಕಿ ಸತ್ತೋಗ್ಬಿಟ್ಟಿದ್ದ ಬಿದ್ದು ಮಧುಮಗನೇ. ಮಧುಮಗಳು ಬಂದು ನಿಂತಿದ್ದಾಳೆ ಅಕ್ಷತಾ ಮಂಟಪದಲ್ಲಿ. ಜನ ಎಲ್ಲ ನಿಂತಿದ್ದಾರೆ, ಕೈಯಲ್ಲಿ ಅಕ್ಷತೆ ತಗೊಂಡಿದ್ದಾರೆ. ಇವನು ಅಕ್ಕಿ ಕಾಳು ಹಾಕೋಗಿ ಬಿದ್ದಿದ್ದಾನೆ. ಮಗನ ಹೆಣವನ್ನು ಇಟ್ಕೊಂಡು ಅಳುತ್ತಿದ್ದಾನೆ. ಗೋಪಾಲದಾಸರು ಬಂದರಂತೆ. ಮದುವೆ ಮನೆ ಸ್ಮಶಾನ ಆಗಿದೆ ಅಂದಾಕ್ಷಣ ನಾನು ಬರ್ತೇನೆ ಅಂತ ವಿಜಯದಾಸರು. ಅಲ್ಲ ಸ್ವಾಮಿ, ಹೆಣ ಇದ್ರೆ ನೀವ್ ಯಾಕೆ ಹೋಗ್ಬೇಕು? ನಾನು ಬರ್ತೇನೆ ಅಂತ ಬರ್ತಾರೆ. ವಿಜಯದಾಸರು ಬಂದು ಆ ಹೆಣದ ಪಕ್ಕದಲ್ಲಿ ಕೂತ್ಕೊಂಡು 3 ಬಾರಿ ನಾನು ಕಾಶಿ ಯಾತ್ರೆ ಹೋಗಿದ್ದೇನೆ, 1 ಬಾರಿ ಕಾಶಿ ಯಾತ್ರೆ ಮಾಡಿ ಗಂಗಾ ಸ್ನಾನ ಮಾಡಿದ ಪುಣ್ಯ ಇವನಿಗೆ ಕೊಡ್ತೇನೆ ಅಂತ ತಲೆ ಮೇಲೆ ಕೈ ಇಡುತ್ತಾರೆ. ಅದು ಕೂತಿದ್ದಾನೆ. 1 ಬಾರಿ ಕಳ್ಕೊಂಡದ್ದು ಮತ್ತೆ ಸಿಗದೆ ಇರೋದು ಒಂದು ಮಾನ, ಒಂದು ಪ್ರಾಣ. ಮತ್ತೆ ಬದುಕಿದ್ದಾನೆ. ಅವನು ಮದುವೆಯಾಗಿ 10 ವರ್ಷ ಜೀವನ ಮಾಡ್ತಾನೆ. ಗಂಡು ಮಗ ಹುಟ್ಟುತ್ತಾನೆ. ಕೊನೆಯವರೆಗೂ ವಿಜಯದಾಸರ ಉಪಕಾರ ಮರೀಲಿಲ್ಲ ಆ ವ್ಯಕ್ತಿ. ಎಷ್ಟು ಕಥೆ ಬೇಕು. ಒಂದು ಕಾಲದಲ್ಲಿ ಪುಣ್ಯನು ದಾನ ಕೊಟ್ಟು ಮಕ್ಕಳನ್ನ, ತಮ್ಮಂದರನ್ನ ಅಥವಾ ತಮ್ಮ ಸಂಪತ್ತನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ಹೇಳೋದಲ್ವೇ, ನಿನ್ನ ಆಯುಷ್ಯ ಇರೋವರೆಗೆ ಎಲ್ಲ ಸಂಪತ್ತು ಗಳಿಸಯ್ಯ, ಇದಕ್ಕೆ ಹೆಚ್ಚು ಒತ್ತು ಕೊಡು ಅಂತ ಹೇಳೋದು. ಯಾಕಂದ್ರೆ ನೀರು ಸಂಪಾದನೆ ಮಾಡಿದ್ದು ಮಗನಿಗೆ, ಮಗಳಿಗೆ ಅಥವಾ ಹಳೆಯನಿಗೆ, ಸೊಸೆಗೆ. ಆದ್ರೆ ಪುಣ್ಯವೆಂಬ ಸಂಪತ್ತು ಜಗತ್ತಿಗೂ ನೀ ಹಂಚಬಹುದು. ಅದಕ್ಕೆ ಪ್ರತ್ಯೇಕ ಮಾಡೋದು ಬೇಡ. ಮೊನ್ನೆ ಪಾಕಿಸ್ತಾನದ ಯುದ್ಧ ನಡೀತಲ್ಲ, ನಮ್ಮ ಸ್ವಾಮಿಗಳು ಪ್ರವಚನದಲ್ಲಿ ಹೇಳಿದ್ದು, ನಾವೇನು ಬಾರ್ಡರಿಗೆ ಹೋಗಿ ಆ ಸೈನಿಕರಿಗೆ ಹೋಗಿ ಅಲ್ಲಿ ಅವ್ರಿಗೆ ಅಡಿಗೆ ಮಾಡಿ ಮಡಿಲಿ ಬಡಿಸೋದು ಬೇಡ, ಇಲ್ಲಿ ಕೂತಲ್ಲಿ ಒಂದು ವಿಷ್ಣುದಾಸ ನಮ್ಮ ಪಾರಾಯಣ ಮಾಡ್ರಿ ಸಾಕು. ಭಾರತದ ಗಡಿಯನ್ನ ಕಾಯುವ ಸೈನಿಕರ ಕುಟುಂಬಕ್ಕೆ ಯಾವುದೇ ಹಾನಿಯಾಗದಲ್ಲಿ, ಅವರಿಗೂ ಯಾವ ತೊಂದರೆ ಆಗದೆ ಅವರು ಜಯ ಗಳಿಸಲಿ ಅಂತೇಳಿ ಕೂತು ವಿಷ್ಣುದಾಸ ನಮ್ಮ ಪಾರಾಯಣ ಮಾಡಿ, ಇದೇ ಅವ್ರಿಗೆ ಕೊಡೋ ಕೊಡುಗೆ. ಕೋಟಿ ರೂಪಾಯಿಗಿಂತ ದೊಡ್ಡದಿದು. ನೀವು ಕೋಟಿ ರೂಪಾಯಿ ಸಂಪತ್ತು ಅವರ ಪರಿವಾರಕ್ಕೆ ಕೊಟ್ಟು ಅದಕ್ಕಿಂತ ದೊಡ್ಡದು ಅವರು ಸುರಕ್ಷಿತ ಇರಲಿ ಅಂತ ದೇವರಲ್ಲಿ ಮಾಡುವ ಪ್ರಾರ್ಥನೆ. ಹಾಗಾಗಿ ರುದ್ರದೇವರು ಬಹಳ ಸುಂದರವಾಗಿ ಹೆಂಡತಿಗೆ ಹೇಳ್ತಾರೆ, ಎಲ್ಲರೂ ತಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾಗಿ ಸಂಪಾದನೆ ಮಾಡಲೇಬೇಕಾದಂತಹ ಸಂಪತ್ತು ಅದು ಪುಣ್ಯ. ಅದು ಯಾರತ್ರ ಎಷ್ಟೆಷ್ಟಿರತ್ತೋ ಪರಮಾತ್ಮ ಅದನ್ನ ಅವರಿಗೆ ಕೊಡ್ತಾನೆ. ಇನ್ನೊಂದು ಪ್ರಶ್ನೆ ಕೇಳ್ತಾಳೆ ಉಮಾದೇವಿ. ಇದೊಂಥರ ವಿಚಿತ್ರ ಪ್ರಶ್ನೆನೇ ಇದೆ. ಭಗವಾನ್ ಭಗನೇತ್ರಜ್ಞ ಕೇಚಿತ್ ವಾರ್ಧಕ ಸಂಯುತಾಃ ಅಭೋಗ ಯೋಗ್ಯ ಕಾಲೇ ತು ಭೋಗಾಂಶ್ಚೈವ ಧನಾನಿ ಚ ಲಭಂತೆ ಸ್ಥವಿರಾಭೂತ ಭೋಗೈಶ್ವರ್ಯಂ ಯತಸ್ತತಃ ಕೇನ ಕರ್ಮ ವಿಪಾಕೇನ ತನ್ಮೇ ಶಂಸಿತುಮರ್ಹಸಿ. ಈ ಪ್ರಶ್ನೆ ಪಾರ್ವತಿ ನಮ್ಮ ನೋಡಿ ಕೇಳಿದ್ದಾಳೆ ಅನ್ಸುತ್ತೆ. ಪಾರ್ವತಿ ದೇವಿ ಉಮಾದೇವಿ ಕೇಳ್ತಾಳೆ, ಕೆಲವರು ಭೋಗ ಮಾಡುವ ಅಪೇಕ್ಷೆ ಇರುತ್ತೆ. ಭೋಗ ಮಾಡುವ ಪದಾರ್ಥಗಳೆಲ್ಲ ಯಾವಾಗ ಪಡೆದಿರ್ತಾರೆ? 60 ಮೇಲೆ. ಭೋಗ ಮಾಡುವ ವಯಸ್ಸು ಮುಗಿದ ಮೇಲೆ ಅವರಿಗೆಲ್ಲ ಪದಾರ್ಥ ಸಿಕ್ಕಿರ್ತದೆ. ಭೋಗ ಮಾಡುವ ವಯಸ್ಸಿದ್ದಾಗ ಪದಾರ್ಥಗಳಿರಲ್ಲ. ಹಲ್ಲಿದ್ರೆ ಕಡ್ಲಿ ಇಲ್ಲ, ಕಡ್ಲಿದ್ರೆ ಹಲ್ಲಿಲ್ಲ ಅಂತಾರೆ ನೋಡಿ. ಆ ಪ್ರಶ್ನೆ ಕೇಳ್ತಿದ್ದಾಳೆ. ತಾರುಣ್ಯ ಇರುತ್ತೆ, ಗಟ್ಟಿ ಇರ್ತಾರೆ, ಒಳ್ಳೆ 3 ಹೋಳಿಗೆ ತಿಂದು ಜೀರ್ಣ ಮಾಡ್ಕೊಳ್ಳುವ ಶಕ್ತಿ ಇರುತ್ತೆ. ಆ ಮನೆಯಲ್ಲಿ ಕಡ್ಲಿ ಬೇಳೆ ಇರಲ್ಲ, ಬೆಲ್ಲ ಇರಲ್ಲ. ಕಷ್ಟಪಡ್ತಾರೆ, ದುಡಿತಾರೆ. ಮೊನ್ನೆ ಒಬ್ರು ಹೇಳೋರು, 15 ದಿನ ಯಾವುದೋ ಊರಿಗೆ ಹೋದ್ರೆ ಅನ್ನ ಸಿಗ್ಲಿಲ್ಲ ಅಂತ ಹಾಲು ಕುಡಿದಿದ್ದಾರೆ. ಅವ್ರು ಮಠ ಬಿಟ್ಟರೆ ಬೇರೆ ಎಲ್ಲ ಊಟ ಮಾಡಲ್ಲಂತೆ. ಮಠದ ಹೊತ್ತ ಊಟ ಸಿಗ್ಲಿಲ್ಲ, ಕೊನೆಗೆ ಏನ್ ಬೇಡ ಅಂತ ಹಾಲು ಕುಡ್ಕೊಂಡಿದ್ದೆ ಆಚಾರ್ಯ. ಪರವಾಗಿಲ್ಲ, ತಿರುಗಿ ಬಂದಿಲ್ಲ ಅಂದೇನಾ? ಇದೊಂದು ಬಹಳ ಮಹತ್ವದ ಪ್ರಶ್ನೆ. ಯಾವಾಗಲೂ ಭೋಗ ಮಾಡುವ ಸಾಮಗ್ರಿ ಯಾವಾಗ ಕೊಡಬೇಕು, ಔಷಧ ಯಾವಾಗ ಕೊಡಬೇಕು? ರೋಗದಲ್ಲಿ ಒದ್ದಾಡುವಾಗ. ರೋಗದಿಂದ ಒದ್ದಾಡಿ 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 ರೋಗ ಹೆಚ್ಚಾಗಿ ನಾವು ರಿಪೇರಿ ಆಗಲ್ಲ ಅಂತ ಗೊತ್ತಾದ ಮೇಲೆ ನೀವು ಔಷಧ ಕೊಟ್ಟರೆ ಲಾಭ ಇದೆಯಾ? ಔಷಧದ ಕೆಲಸ ಯಾವ ಹಂತಕ್ಕೆ ರೋಗ ಬಂದಿದೆ ಆಗ ಡೋಸ್ಗಳು ಕೊಡಬೇಕು. ಹಾಗೆ ಭೋಗ ಮಾಡುವ ಶಕ್ತಿ ಇದ್ದಾಗ ಯಾಕೆ ಇವನಿಗೆ ಭೋಗ ಪದಾರ್ಥ ಸಿಗಲ್ಲ? ಪ್ರಾಯ ನೋಡಿ, ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಬೇಕು, ತಂದೆ ಕಟ್ಟಿದ್ರೆ ಸಮಸ್ಯೆ ಇಲ್ಲ. ಈಗ ಇವನು ಸೈಟ್ ತಗೊಂಡು ಕಟ್ಟಬೇಕು ಅಂದ್ರೆ ಸೈಟ್ ತಗೊಳಿಕ್ಕೆ 50 ವರ್ಷ ಮುಗಿದಿರ್ತದೆ. ಪೂರ್ವಾರ್ಧ ಅಲ್ಲಿ ಮುಗಿದಿರ್ತದೆ. ಯಾಕಂದ್ರೆ ಈಗೇನು 20-25 ಸ್ಕ್ವೇರ್ ಫೀಟ್ ಅಂದ್ರೆ, ಹಾಗಾದ್ರೆ ಸಂಪಾದನೆ ಮಾಡುವ ಅರ್ಧ ಆಯುಷ್ಯ ಸೈಟ್ ತಗೊಳ್ಳಿ, ಅದರ ಮೇಲೆ ಲೋನ್ ತಗೊಂಡು ಮುಂದಿಂದೆಲ್ಲ ಅದಕ್ಕೆ ಕಟ್ಟೋದಕ್ಕೆ ಮೇಲೆ ಕಟ್ಟೋದಕ್ಕೆ ಸರಿ. ಇಷ್ಟೆಲ್ಲ ಆಗಿ ಕಟ್ಟೋದ್ರಲ್ಲಿ ಇವ್ರ ವಯಸ್ಸು ಎಷ್ಟಾಗಿರ್ತದೆ? ವಾಸ್ತುಶಾಂತಿಗೆ ಕಾರಣ ಮಾಡಿಸಿದ್ರೆ ಕೆಳಗಡೆ ಹಾಕಬೇಕು. ಷಷ್ಠಿ ಪೂರ್ತಿ ಇದೆ ನಮ್ದು, ಬನ್ನಿ. ವಾಸ್ತುಶಾಂತಿ ಷಷ್ಠಿ ಪೂರ್ತಿ 2 ಜೋಡಿಗೆ ಹಾಕಿರಬೇಕು. ಹಾಗಾದ್ರೆ ಮನೆ ಕಟ್ಟೋದಕ್ಕೆ 60 ವರ್ಷ ಆಯ್ತು. ಆಮೇಲೆ ಮನೆಯಲ್ಲಿ ಎಷ್ಟು ದಿನ ವಾಸವಯ್ಯ ಮಾಡ್ತೀನಿ ನೀನು? ಯಾಕಂದ್ರೆ 60 ಮೇಲೆ ಅಕಸ್ಮಾತ್ ಆರೋಗ್ಯವಾಗಿದ್ರೆ ಬೋನಸ್ ಅಂತ ದೇವರು ಕೊಟ್ಟದ್ದು.
ಹಾಗಾಗಿ ಭೋಗ ಮಾಡುವಾಗ ಪದಾರ್ಥ ಇರಲ್ಲ, ಪದಾರ್ಥ ಬಂದಾಗ ಭೋಗ ಮಾಡುವ ಶಕ್ತಿ ಇವನ ಹತ್ರ ಇರಲ್ಲ. ಈ ತರಹ ಯಾಕಾಗತ್ತೆ ಮನುಷ್ಯರಿಗೆ ಅಂತ ಕೇಳಿದ್ದಕ್ಕೆ ರುದ್ರದೇವರು ಉತ್ತರ ಕೊಡ್ತಾರೆ. ಮೊದಲನೇದಾಗಿ ಈ ಎಲ್ಲ ಜನ ಯಾವ ವ್ಯಕ್ತಿಗಳು ಇವರಿಗೆ ದೇವರು ತಾರುಣ್ಯ ಕೊಟ್ಟಾಗ, ದೇಹದಲ್ಲಿ ಶಕ್ತಿ ಕೊಟ್ಟಾಗ ಇವರು ತೀರ್ಥಯಾತ್ರೆ ಮಾಡಲ್ಲ, ಜಪ ಮಾಡಲ್ಲ, ಪೂಜೆ ಮಾಡಲ್ಲ, ಇವರೆಲ್ಲ ಧರ್ಮಾಚರಣೆ ಮಾಡಲಿಕ್ಕೆ ಶುರು ಮಾಡೋದು ಯಾವಾಗ? ದೇವರು ಅಂತ ನೀನ್ 60 ಆದ್ಮೇಲೆ ಮಾಡ್ತಾರೆ, ನಾನು 60 ಆದ್ಮೇಲೆ ಕೊಡ್ತೇನೆ ಮಗನೇ ಅಂತ. ಭೋಗ ಮಾಡ್ಲಿಕ್ಕೆ ಆಗತ್ತೋ ಬಿಡುತ್ತೋ ನಿನ್ ಕರ್ಮ. ನೀನ್ ಮಡಿ ಮೇಲೆ ಶುರು ಮಾಡಿದ್ದು, ಪಾಠ ಪ್ರವಚನ ಶುರು ಮಾಡಿದ್ದು, ಅಯ್ಯೋ ಇಷ್ಟು ದಿನ ನೌಕರಿ ಇತ್ತಾಚಾರ ವ್ರತ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಈಗೀಗ ಶುರು ಮಾಡೀನಿ ಅಂತ ಮನ್ನೊಬ್ರು ಅಂದ್ರು 60 ಆದ್ಮೇಲೆ ರಿಟೈರ್ ಆದ್ಮೇಲೆ. ಈಗೀಗ ಶುರು ಮಾಡೀನಿ ಅಂದ್ರು 3 ದಿನ ವ್ರತದ ಮಾಡಿದ್ರೆ ಹೊಟ್ಟೆ ಗ್ಯಾಸ್ ಆಯ್ತು, ಗೋವಿಂದ ಕೃಷ್ಣಾರ್ಪಣ ವ್ರತ. ಪ್ರಹ್ಲಾದರಾಜರು ಒಂದೇ ಮಾತು ಹೇಳ್ತಾರೆ, ಏನೇ ಮಾಡೋದಿದ್ರು ಇವತ್ತು ಮಾಡೋದು, ನಾಳೆ ಮಾಡೋದು, ಇವತ್ತು ಮಾಡು, ಇವತ್ತು ಮಾಡು, ಈಗ ಮಾಡು ಅಂತಾರಲ್ಲ, ಉಳಿದದ್ದು ನೀ ನಾಳೆ ಅನ್ನೋ ಧರ್ಮ ಕರ್ಮಗಳ ನಾಳೆ ಅನ್ಬೇಡಯ್ಯ. ಸಣ್ಣ ಹುಡುಗಿದ್ದಾಗ ಏಕಾದಶಿ ಮಾಡ್ಲಿಕ್ಕೆ ಹೇಳ್ರಿ ನಿಮ್ಮ ಮಗನಿಗೆ, ಅಯ್ಯೋ ಇವಾಗ ಏನ್ ಮಾಡ್ತಾನೆ, ಈಗಿನ 8-10 ವರ್ಷ 9th ಆಗ್ಬೇಕು, 10th ಆಗ್ಬೇಕು, 10-12 ವರ್ಷ ಓದಬೇಕು ಅಂತಾನೆ, 14 ವರ್ಷದವರೆಗೆ 10th ಆಗಬೇಕು ಅಂತ. ಆಮೇಲೆ ಎಲ್ಲೋ ಕಾಲೇಜಿಗೆ ಅಡ್ಮಿಷನ್ ಮಾಡ್ತೀರಿ, ಪಾಪ 3 ಲಕ್ಷದಲ್ಲಿ ಕಟ್ಟಿರ್ತೀರಿ, ಇವನು ಏಕಾದಶಿ ಮಾಡ್ತಾ ಕಾಲೇಜ್ ಹೋಗ್ಲಿಲ್ಲ ಅಂದ್ರೆ ಈಗೆಲ್ಲ ಮಾಡ್ತಾನೆ. ಮೊದಲು ಓದಬೇಕು ಅಂತ ಬಿಡಿಸಿದ್ರೆ, ಆಮೇಲೆ ಕಾಲೇಜ್ ಹೋಗ್ಬೇಕು ಅಂತ ಏಕಾದಶಿ ಇಲ್ಲ. ಕಾಲೇಜಲ್ಲಿ ಏನೋ ಆಯ್ತು, ಸೆಲೆಕ್ಟ್ ಆದ, ಯಾವುದೋ ಜಾಬ್ ಸಿಕ್ತು, ಇನ್ಮೇಲಾದ್ರೆ ಏಕಾದಶಿ ಮಾಡ್ಬೇಕಲ್ವಾ? ಅಯ್ಯೋ 6 ಗಂಟೆಗೆ ಹೋಗ್ಬೇಕು, ಮೊದಲೇ ನೌಕರಿ ಸಿಗೋದು ಕಷ್ಟ, ನಾ ಏಕಾದಶಿ ಮಾಡ್ಕೊಂಡು ದ್ವಾದಶಿ ಪಾಠ ಮಾಡ್ಕೊಂಡ್ರೆ ಮತ್ತೆ ಕೆಲಸ ಯಾರು ಕೊಡ್ತಾರೆ? ಹಾಗಾಗಿ ಕೆಲಸಕ್ಕೆ ಹೋಗ್ತೇನೆ ಅಂತ ಏಕಾದಶಿ ಎಲ್ಲಿವರೆಗೆ ಬಿಡ್ತಾನೆ? ರಿಟೈರ್ ಆಗೋದು. ಅವನು ರಿಟೈರ್ ಆಗುವ ಒಳಗಿದ್ದವರೆಲ್ಲ ರಿಟೈರ್ ಆಗಿರ್ತಾರೆ. ಕಿವಿ ಕೆಳಸಲ್ಲ, ಕಣ್ಣ ಕಾಣಿಸಲ್ಲ, ಮೂಗು ತಿಂಗ್ಲ ಆಗಿ ಇವನೇ ಮಾಡ್ತೀನಂದ್ರು ದೇಹ ಸಾಥ್ ಕೊಡಲ್ಲ ಇವನಿಗೆ. ಇನ್ನೊಂದು ಮಾತು ಮರಿಬೇಡಿ, ಪ್ರತಿನಿತ್ಯ 11 ಆದ್ರೂ ಹಸಿವಾಗಲ್ಲ, ಏಕಾದಶಿ ಎಟ್ಟಿಗೆ ಹಸಿವಾಗಿರ್ತದೆ. ಕೌಮಾರ ಆಚರೆ ಪ್ರಾಜ್ಞ ಧರ್ಮ ಭಾಗವತಾನಿಯ ಭಾಗವತ ಹೇಳುತ್ತದೆ. ಸಣ್ಣ ವಯಸ್ಸಲ್ಲಿ ಶುರು ಮಾಡಿ, ನಾವೆಲ್ಲ ವಿದ್ಯಾಪೀಠಕ್ಕೆ ಹೋದಾಗ ಮನೆಯಲ್ಲಿದ್ದಾಗ ಏಕಾದಶಿ ಮಾಡ್ತಿರ್ಲಿಲ್ಲ, ತಾಯಿನೇನೋ ಕೊಡೋರು, ಸಣ್ಣವರಿದ್ವಿ. ವಿದ್ಯಾಪೀಠಕ್ಕೆ ಹೋದ್ರೆ ಅಲ್ಲೇ ಕೊಡೋರು, ಏಕಾದಶಿ ಮಾಡಬೇಕಲ್ಲ. ಮೊದಲನೇ ಏಕಾದಶಿ ಅಂತ ಭಯಾನಕ. ಹಾಗಾಗಿ ನಾವು ಅಲ್ಲಿ ಸಣ್ಣ ಹೋದಾಗ, ಸಣ್ಣ 8 ವರ್ಷ ಅಲ್ಲಿರೋ ಹುಡುಗರಿಗೆ ಕೇಳಿದ್ವಿ, ನೀವೆಲ್ಲ ಹೆಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಏಕಾದಶಿ ಅಂತ. ಅವ್ರೆಂಟು ಕೇಳ್ಬಿಟ್ರು, ಏಕಾದಶಿ ದಿನ ಸಂಜೆ ತರ ಸ್ನಾನನೇ ಮಾಡೋದಿಲ್ಲ, ಸ್ನಾನ ಮಾಡೋದೊಂದು ತಿರುಗಾಡೋದು ತಲೆಯಲ್ಲಿ, ಸ್ನಾನ ಮಾಡಿಲ್ಲ ಅಂದ್ರೆ. ಹಾಗಾಗಿ ಎಷ್ಟು ದಿವಸ ಪ್ರಾಯ ನಾನು ವಿದ್ಯಾಪೀಠಕ್ಕೆ ಹೋದ್ಮೇಲೆ ಒಂದು 4 ವರ್ಷ ನಾ ಏಕಾದಶಿ, ಪ್ರತಿ ಏಕಾದಶಿ ಸಾಯಂಕಾಲ ಸ್ನಾನ ಮಾಡಿ, ಸ್ನಾನ ಮಾಡೋದು ಅನಿವಾರ್ಯವಾಗಿ ಪ್ರಾಯಶ್ಚಿತ್ತ ಹಾಗೆ ಕೊಡೋದು. ಪ್ರಾತಃ ಕಾಲ ಸಂಧ್ಯಾವಂದನ, ಮಧ್ಯಾಹ್ನ ಸಂಧ್ಯಾವಂದನ, ಸಾಯಂಕಾಲ ಸಂಧ್ಯಾವಂದನ ಮಾಡೋದು, ಗಪ್ಪನ ಹೊಚ್ಕೊಂಡ್ಬಿಡೋದು. ದ್ವಾದಶಿ ಬೆಳಗ್ಗೆ ಎದ್ದು ಯಾರೋ ನಮ್ಮ ಹಿರಿಯರು ಸೀನಿಯರ್ ಒಂದಿಷ್ಟು ಪಾಠ ಕೊಡೋರು, ಒಂದಿಷ್ಟು ಪಾರಣೆಗೆ ಹಾಕೋರು, ಆಮೇಲೆ ಮುಂದಿನ ಕೆಲಸ. ಹಿಂಗ್ ಮಾಡ್ತಾ ಮಾಡ್ತಾ ಏಕಾದಶಿ ಶುರುವಾಯ್ತು. ಒಂದು ಮಾತು ಮರಿಬೇಡಿ, ಧರ್ಮ ಕರ್ಮಗಳು ಮನಸ್ಸಿನಿಂದ ನೀವು ಮಾಡ್ತೇನಂದ್ರೆ ಯಾವುದೂ ಕಷ್ಟ ಅಲ್ಲ. ಪ್ರತಿನಿತ್ಯದಲ್ಲಿ ಒಲೆ ಮೇಲೆ ಅಡಿಗೆ ಮಾಡೋರಿಗೆ ಗ್ಯಾಸ್ ಅಂದ್ರೆ ಬೇಡ ಅಂತಾರ ಅವರು, ಅದೇ ರೂಢಾಗಿರ್ತದೆ. ಹಾಗಾಗಿ ಯಾವುದೇ ವಿಷಯದಲ್ಲಿ ಎಷ್ಟು ಆಸಕ್ತಿ ಇರುತ್ತೋ ಅದರ ಮೇಲೆ ಹೋಗುತ್ತೆ. ಅದಕ್ಕಂತಾರೆ ಯಾವ ವ್ಯಕ್ತಿ ಧರ್ಮ ಕರ್ಮಗಳನ್ನ, ಮಡಿಮೇಲ್ಗೆಯನ್ನ, ಸದಾಚಾರವನ್ನ ಅಥವಾ ದಾನ ಧರ್ಮಗಳನ್ನೇ ಇರಲಿ, ಇವನು ದಾನ ಮಾಡೋದೇ 60 ಆದ ಮೇಲೆ ಶುರು ಮಾಡಿದ್ದಕ್ಕೆ ಇವರಿಗೆ ಭೋಗ ಪದಾರ್ಥಗಳು 60 ಆದ ಮೇಲೆ ದೇವರು ಕೊಡ್ತಾನೆ. 60 ಆದ ಮೇಲೆ ಏನು ಭೋಗ ಮಾಡ್ತಾನೆ? ಇದೇ ಪದಾರ್ಥ ಅವತ್ತಿದ್ದಾಗ ಊಟ ಮಾಡ್ತಿದ್ದೆ, ಪಾಪ 8, 10, 18 ವರ್ಷದಾಗ ಒಂದು ಸೌಟು ತುಪ್ಪ ಹಾಕೊಳ್ಳಿಕ್ಕೂ ಇವನ ಹತ್ರ ಇರಲ್ಲ, ಒಂದು ಚಮಚ. 60ನೇ ವರ್ಷಕ್ಕೆ 3 kg ಎದುರು ತುಪ್ಪ ಇಟ್ಟಿರ್ತಾರೆ. ಯಾವುದಕ್ಕೆ ಹಾಕೋಬೇಕಿವ? ಯಾಕಂದ್ರೆ ಅಷ್ಟು ತುಪ್ಪದಿಂದ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ದೇಹಕ್ಕಿಲ್ಲ. ಹಾಗಾಗಿ ಎಲ್ಲವೂ ಕಾಲದಲ್ಲಿ, ಆಯಾ ಕಾಲದಲ್ಲಿ ಮಾಡಬೇಕಾದದನ್ನ ಅದೇ ಕಾಲದಲ್ಲಿ ಮಾಡಬೇಕು ಅಂತ ರುದ್ರದೇವರು ತಿಳಿಸ್ತಾರೆ. ಇದಾದ ಮೇಲೆ ಇನ್ನೊಂದು ಪ್ರಶ್ನೆಯನ್ನ ಪಾರ್ವತಿ ಕೇಳ್ತಾಳೆ. ತುಂಬಾ ಮಹತ್ವದ ಮಾತುಗಳೆಲ್ಲ ಇದೆ. ಮತ್ತೆ ಅಲ್ಲೇ ಬಂದೇ ನಿಂದಿರೋದು 31ನೇ ತಾರೀಕು ಮಂಗಳ ಮಾಡೋದು ಗ್ಯಾರಂಟಿ. 31ನೇ ತಾರೀಕು ಮಂಗಳ ಮಾಡೋದು ಗ್ಯಾರಂಟಿ. ಆದರೆ ಸಂಪೂರ್ಣ ಉಮಾಮಹೇಶ್ವರ ಸಂವಾದ ಮುಗಿತು ಒಂದು ಮಾತ್ರ ತಿಳ್ಕೊಬೇಡಿ. ಎಲ್ಲಿ ಹೋಗತ್ತೋ ಅಲ್ಲಿ ಕೃಷ್ಣಾರ್ಪಣ ಹೇಳ್ತೇನೆ ಅಷ್ಟೇ. ಒಂದು ದೊಡ್ಡ ಪರ್ವತ ಇದೆ, ಆ ಪರ್ವತವನ್ನು ಒಂದು ಕನ್ನಡಿ ಹೇಳಿದೆ. ಆ ಇಡೀ ಪರ್ವತ ಕನ್ನಡಿಯಲ್ಲಿ ಕಾಣ. ಕನ್ನಡಿಗಳ ಪರ್ವತ ನೋಡಿ ಇಷ್ಟೇ ಅಂತ ತಿಳಿದವನಿಗೆ ಏನಂತಾರೆ? ಕನ್ನಡಿ ಎಷ್ಟಿದೆ ಅಷ್ಟು ಪರ್ವತ ಕಂಡಿರ್ತದೆ, ಅದನ್ನ ನೋಡಿ ಇಷ್ಟೇ ಪರ್ವತ ಅಂದ್ರೆ. ಹಾಗೆ 8 ದಿವಸ ಕೇಳಿ ಇಷ್ಟೇ ಉಮಾಮಹೇಶ್ವರ ಸಂವಾದ ಅನ್ಕೋಬೇಡಿ.
ಕನ್ನಡಿಯಲ್ಲಿ ಪರ್ವತ ನೋಡೋದು ತುಂಬಾ ಮಹತ್ವದ ಮಾತು. ಈ ಪ್ರಶ್ನೆಯ ಚೆನ್ನಾಗಿದೆ ನೋಡಿ. ಪ್ರಪಂಚದೊಳಗೆ ಸ್ವಾಭಾವಿಕವಾಗಿ ಸುಂದರ ಕೆಲವರು ಇರ್ತಾರೆ, ಕೆಲವರು ನೋಡೋದಕ್ಕೆ. ಸುಂದರ ಅನ್ನೋ ಶಬ್ದಕ್ಕೆ ಮತ್ತೆ ನೀವು ಬರೀ ಬೆಳ್ಳಗಿದ್ರೆ ಸುಂದರ ಅನ್ಕೋಬೇಡಿ, ಅದೊಂದು ಬಹಳ ಜನರಲ್ಲಿ ತಪ್ಪು ಕಲ್ಪನೆ ಇದೆ. ಪ್ರಾಯ ಅನೇಕರು ಏನೋ ಸ್ವಲ್ಪ ಕಪ್ಪು ಬಣ್ಣ ಇದ್ರೆ ಅವರನ್ನು ಹೀಯಾಳಿಸ್ತಾರೆ, ಏನೋ ಒಂದು ದೃಷ್ಟಿಯಿಂದ ನೋಡ್ತಾರೆ, ಅವರನ್ನು ಒಂಥರ ಅಸ್ಪೃಶ್ಯರು ಮಾಡ್ದಂಗೆ ಮಾಡ್ತಾರೆ. 99% ಒಂದು ಹುಡುಗಿ ಕಪ್ಪು ಬಣ್ಣ ಇದ್ರೆ ಮಾಡ್ಕೊಳ್ಳೋದಿಲ್ಲ, ವಿವಾಹ ಮಾಡ್ಕೊಳ್ಳೋದಿಲ್ಲ, ಬೈದು ಬಿಡ್ತಾರೆ ರುದ್ರದೇವರು. ಯಾವುದೇ ವ್ಯಕ್ತಿ ಅವನು ಸುಂದರವಾಗಿರೋದಕ್ಕೆ ಇವತ್ತಿನ ಪ್ರಪಂಚದಲ್ಲಿ ನೀವು ಯಾರಿಗೂ ಕೇಳಿ, ನಿಮ್ಗೆಲ್ಲ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಒಳ್ಳೆ ಸುಂದರವಾಗಿ ಕಾಣಿಸೋದಕ್ಕೆ ಏನ್ ಮಾಡ್ಬೇಕು? ನೋಡಿ ಪಾಪ ಊರೇ ಹೇಳಿದ್ರೆ ಚೆನ್ನಾಗಿ ಬ್ಯೂಟಿ ಪಾರ್ಲರ್ ಹೋಗ್ಬೇಕಂತ. ಆದ್ರೆ ನಮ್ಮ ಅಪ್ಪ ರುದ್ರದೇವರು ಕೊಟ್ಟ ಉತ್ತರ ಬೇರೆ ಇದೆ ನೋಡಿ. ಯಾಕಂದ್ರೆ ಆ ಕಾಲದಲ್ಲಿ ಬ್ಯೂಟಿ ಪಾರ್ಲರ್ ಇರಲಿಲ್ಲಲ್ಲ. ಪಾರ್ವತಿ ದೇವಿ ಕೇಳ್ತಾಳೆ, ಕೆಲವರು ಅತ್ಯಂತ ಭಯಾನಕರಿರ್ತಾರೆ, ಎಷ್ಟು ವಿಕೃತವಾಗಿ ರೂಪ ಇರುತ್ತಂದ್ರೆ ನೋಡೋದಕ್ಕೆ ಅಸಾಧ್ಯ, ಅಷ್ಟು ವಿರೂಪರಾಗಿದ್ದವರು ಇರ್ತಾರೆ. ಕೆಲವರು ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಕೆಲವರು ಆಭರಣ ಹಾಕೊಂಡಾಗ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ, ಸ್ವಚ್ಛ ಮುಖ ತೊಳ್ಕೊಂಡು ರೆಡಿ. ಹಂಗಾಗಿ ನೀವು ಎಲ್ಲೇ ನೋಡಿ, ಎಲ್ಲಾದ್ರೂ ಹೊರಗೆ ಹೋಗುವಾಗ ಮುಖ ಏನ್ ತೊಳ್ಕೊತಾರೆ ಹೇಳಿ? ಹೊರಗಿದ್ದವ್ರು ಆರಾಮಾಗಿರಲಿ ಅಂತ ಇವ್ರ ಮುಖ ನೋಡಿ ಅವ್ರಿಗೆ ಏನಾದ್ರೂ ಆಗಿ, ಅವ್ರು ಅಟ್ಯಾಕ್ ಆಗಿ, ಅವ್ರು ಯಾರೋ ಹೋಗಿ ಅವ್ರ ಮರಣಕ್ಕೆ ಇವ್ರ ಕಾರಣ ಆಗಿ ಮನೆಯಲ್ಲಿದ್ದವ್ರು ನೋಡಿ ನೋಡಿ ರೂಢಿ ಆಗಿರ್ತದೆ. ಹಾಗಾಗಿ ಎಲ್ಲರ ಹೊರಗೆ ಹೋಗೋದು ನಡಿ ಅಂತ ತೊಳ್ಕೊಳ್ಳೋದು ಮಾಡ್ತಾರೆ. ಅದನ್ನ ರುದ್ರದೇವರು ಕೊಡೋ ಉತ್ತರ ನೋಡಿ, ಸ್ವಾಭಾವಿಕವಾಗಿ ಸುಂದರ ಇದ್ದವರಿಗೆ ಅಲಂಕಾರ ಬೇಕಾಗಿಲ್ಲ, ನ್ಯಾಚುರಲ್ ಬ್ಯೂಟಿ. ಅದು ಯಾವಾಗ ಬರುತ್ತೆ? ಯಾವಾಗ ಬರುತ್ತೆ? ಏನ್ರಿ ರುದ್ರದೇವರ ಮಾತು ನಿಮ್ಗೆ ಅನ್ಸುತ್ತೆ ಆ ನ್ಯಾಚುರಲ್ ಬ್ಯೂಟಿ, ನ್ಯಾಚುರಲ್ ಆಗಿ ಸುಂದರ ಕಾಣಿಸ್ಬೋದಕ್ಕೆ ರುದ್ರದೇವರ ಕಾರಣ ಕೊಟ್ಟರೆ ಇದಕ್ಕೆ ಸಂಬಂಧ ಇಲ್ರಿ ಅಂತೀರಿ ನೀವು. ಮೊದಲನೇ ಮಾತು ರುದ್ರದೇವರಂತಾರೆ, ಯಾವ ವ್ಯಕ್ತಿ ಯಾವತ್ತು ಸುಳ್ಳು ಮಾತಾಡೋದಿಲ್ಲ, ಸತ್ಯ ಮಾತಾಡ್ತಾನೋ ಚೆನ್ನಾಗಿ ಭಾರಿ ಸುಂದರವಾಗಿ ಕಾಣಿಸ್ತಾನಂತ. ಸಾಬಣ ಹಚ್ಕೊಂಡು ಅಂದ್ಬಿಟ್ಟು, ಕ್ರೀಮ್ ಹಚ್ಕೊಂಡು ಅಂದ್ಬಿಟ್ಟು ಅದನ್ನ ಯಾವುದು ಹೇಳಿಲ್ಲ. ಸತ್ಯವಾದ ಮಾತನ್ನಾಡ್ತಾನೆ, ಇನ್ನೊಬ್ಬರಿಗೆ ಪ್ರಿಯವಾದದ್ದನ್ನು ಮಾತಾಡ್ತಾನೋ ಆ ವ್ಯಕ್ತಿ ಯಾವಾಗೂ ಒಳ್ಳೆ ಜನ್ಮಾಂತರದಲ್ಲಿ ಸುಂದರವಾಗಿ ಕಾಣಿಸ್ತಾರೆ. ಪ್ರಾಯ ಹಿಂದಿನ ಕಾಲದ ಋಷಿ ಮುನಿಗಳನ್ನು ನೋಡಿ, ದ್ರೌಪದಿ ಎಷ್ಟು ಸುಂದರವಾಗಿದ್ದು ಗೊತ್ತಾ ನಿಮಗೆ? ಗೊತ್ತಾ? ನೀವೇ ನೋಡಿದವರಲ್ಲ ಬಿಡಿ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ 18ನೇ ವರ್ಷಕ್ಕೆ ಇರುವ ಹೆಣ್ಣು ಮಕ್ಕಳು ಯಾರೇ ಎಲ್ಲರಿಗೂ ತಗೊಳ್ಳಿ, 18ನೇ ವರ್ಷಕ್ಕಿರುವ ಸೌಂದರ್ಯ 24ಕ್ಕೆ ಇರತ್ತಾ? 24ಕ್ಕಿರೋ ಸೌಂದರ್ಯ 30ಕ್ಕೆ ಇರತ್ತಾ? 30 ನಿಮ್ಗೆ 60 ವರ್ಷ ಆಗಿದೆ, ಯಾರನ್ನ ನೋಡ್ರಿ ಅವ್ರು ನಿಮ್ಗೆ ಚೆನ್ನಾಗಿದ್ದಾರೆ ಅಂದ್ರೆ ಏನಂತೀರಿ? ಅಚರ ಆ ವಯಸ್ಸು ನಾವು ಹಾಗೇ ಇದ್ವಿ, ಹೌದೋ ಇಲ್ಲ? ಪ್ರಾಯ ಇಡೀ ಜಗತ್ತೊಳಗೆ ಒಂದು ಹೆಣ್ಣಿನ ಸೌಂದರ್ಯ ಇನ್ನೊಂದು ಹೆಣ್ಣು ವರ್ಣನ ಮಾಡತ್ತಾ ಹೇಳಿ, ನೀವು ಯಾರಾದ್ರೂ ಅಂತೀರಾ? ಹಾಗೆ ಹೇಳಿದ್ದು ಒಬ್ಬಳೇ ಮೋಹಿನಿಯ ಸೌಂದರ್ಯವನ್ನು ಒಪ್ಪಿಕೊಂಡದ್ದು ಲಕ್ಷ್ಮೀದೇವಿ ಮಾತ್ರ. ಲಕ್ಷ್ಮೀ ಶೋಭಾಕಂದದಲ್ಲಿ ಅದಿರಾದರಂತಾರೆ. ಇಡೀ ಜಗತ್ತೊಳಗೆ ನಾನಾ ರೀತಿಯಾದ ವಿಚಿತ್ರವಾದ ವೇಷಗಳಿಂದಲೋ ಅಥವಾ ನಾನಾ ರೀತಿಯಾದ ಅಲಂಕಾರದಿಂದ ಸುಂದರ ಕಾಣಿಸ್ತಾರೆ. ಆದರೆ ರುದ್ರದೇವರಂತಾರೆ, ಪ್ರತಿನಿತ್ಯದಲ್ಲಿ ದ್ರೌಪದಿಯ ವಸ್ತ್ರಾಪಹಾರ ಮಾಡುತ್ತಿದ್ದಲ್ಲ ದುಶ್ಯಾಸನ. ಆಗ ವಯಸ್ಸೆಷ್ಟಿತ್ತು ದ್ರೌಪದಿಗೆ? ಪಾಂಡವರು ಜೂಜಾಟಾಡಿ ಎಲ್ಲವನ್ನ ಸೋಲ್ತಾರೆ, ತಮ್ಮನ್ನು ಸೋಲ್ತಾರೆ, ಹೆಂಡತಿಯನ್ನು ಸೋಲ್ತಾರೆ, ಹೆಂಡತಿಯನ್ನು ಪಣಕ್ಕಿಟ್ಟು ಸೋಲ್ತಾರೆ. ಆಗ ಎಳಿಬೇಕಲ್ಲ, ವಯಸ್ಸೆಷ್ಟಿತ್ತಾಗ? 59 ಮುಗಿದು 60 ವರ್ಷ ರನ್ನಿಂಗ್ ಅಂತ ಮಹಾಭಾರತ ಹೇಳ್ತದೆ. ಆ 60ನೇ ವರ್ಷಕ್ಕೂ ಹೇಗೆ ಕಾಣಿಸ್ತಿದ್ಲವರು? ಅಜರಾಲೋಕ ಸುಂದರಿ. 60ನೇ ವರ್ಷಕ್ಕೂ ದ್ರೌಪದಿಯ ಸೌಂದರ್ಯ ನೋಡಿನೇ ದುರ್ಯೋಧನ ಮೋಹಿತನಾದದ್ದು. ಬಿಡಿ, ಸಾಕ್ಷಾತ್ ಭಾರತೀ ದೇವಿ ದೇವತಾಸ್ತ್ರೀಯರ ಬಗ್ಗೆ ಹೇಳ್ತಿಲ್ಲ. ಆ ದೇವತಾಸ್ತ್ರೀಯರಿಗೆ 60 ಆದರೂ ಅಷ್ಟೇ ಸೌಂದರ್ಯ ಇರೋದು. 18ನೇ ವರ್ಷಕ್ಕಿರುವ ಸೌಂದರ್ಯವೇ 60 ಆದ ಮೇಲೆ ಇರ್ತಿತ್ತು. ನೀವು ಅನ್ಬಹುದಲ್ಲ, ಅವರೆಲ್ಲ ದೊಡ್ಡವರು ದೇವತಾಸ್ತ್ರೀಯರು. ಯಾಕದು? ಆ ಸೌಂದರ್ಯ ದೇವತಾಸ್ತ್ರೀಯರಲ್ಲಿ ಒಂದೇ ಸೌಂದರ್ಯ ಕೊನೆಯವರೆಗೆ ಇರೋದಕ್ಕೆ ದೊಡ್ಡ ಕಾರಣ ನೈವೇದ್ಯದ ಅನ್ನ ಊಟ ಮಾಡ್ತಾರಂತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು. ಪ್ರತಿನಿತ್ಯದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದ ನೈವೇದ್ಯದ ಅನ್ನವನ್ನ ಊಟ ಮಾಡಿ, ಅಥವಾ ಏನ್ ತಿಂತೀರೋ ಕೃಷ್ಣಾರ್ಪಣ ಅಂತ ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಿ. 2 ತಿಂಗಳು ತಿಂದ ನೋಡಿ, ನಿಮ್ಮ ಮುಖದಲ್ಲಿರುವ ಸೌಂದರ್ಯ
ಆ ಬ್ಯೂಟಿ ಪಾರ್ಲರ್ ತೆಗೆದವರು ನಿಮ್ಮ ಹತ್ರ ಬಂದು ಕೇಳ್ತಾರೆ ಏನ್ ಮಾಡಿರಿ ಅಂತ. ಈ ಲೇಪನಗಳು ಹಚ್ಕೊಂಡು ನನ್ನ ಹತ್ರ ಇಲ್ಲ, ಅದು ವಾಟ್ಸಪ್ ಅಲ್ಲಿ ಕಳಿಸ್ತಿದ್ದೆ. ತುಂಬಾ ಒಂದು ರಿಯಲ್ ನಡೆದದ್ದು. ಒಬ್ಬ ಬಡವ ಹೆಣ್ಮಗಳು ಮದುವೆ ಆಗಬೇಕು, ಮದುವೆ ಆಗ್ಬೇಕಾದ್ರೆ ಪ್ರಾಯ ಇವತ್ತೆಲ್ಲ ಮಾಡ್ತಾರಲ್ಲ ಮೇಕಪ್, ಹಿಂದಿನ ದಿನ ರಾತ್ರಿ ಎಲ್ಲ ಮೇಕಪ್ ಮಾಡ್ಕೊಂಡಿದ್ದಾಳೆ. ಅದೇನು ಮೇಕಪ್ ಸಾಮಾನ್ದಲ್ಲಿ ಏನಾಗಿತ್ತು ಅಥವಾ ಅದು ಡೇಟ್ ಬಾರ್ದಾಗಿತ್ತೋ ಗೊತ್ತಿಲ್ಲ, ಕಣ್ಣು ಊದ್ಕೊಂಡಿದೆ, ಕಣ್ಣು ಊದ್ಕೊಂಡಿದೆ, ಕಿವಿ ಊದ್ಕೊಂಡಿದೆ, ಹಿಂಗಲ್ಲೆಲ್ಲ ಊದ್ಕೊಂಡಿದೆ. ಮಾರನೇ ದಿನ ಮೇಕಪ್ ಆಗಿ ಲಗ್ನ ಮಂಟಪಕ್ಕೆ ಬರಬೇಕು ಅವಳು. ಪಾಪ ಅವಳು ಹಾಗೆ ಬಂದು ಅವಳನ್ನ ಆ ರೂಪದಲ್ಲಿ ನೋಡಿ ನಾನು ಮಾಡೋದಿಲ್ಲ ಅಂತ ಗಂಡ ಹೇಳ್ದ. ಫಿಕ್ಸ್ ಆದ ಮದುವೆ ಕ್ಯಾನ್ಸಲ್ ಆಯಿತು ಅಂತ ಅದೇ ಮಂಟಪದಲ್ಲಿ ಊರ್ಲ ಹಾಕೊಂಡು ಪ್ರಾಣ ಬಿಟ್ಲು ಅವಳು. ನಿನ್ನೆವರೆಗೂ ನೋಡ್ತಿದ್ದೆ ನಾನು. ಯಾವ ಗ್ಯಾರಂಟಿ ಮೇಲೆ ಯಾವ ಲೇಪನ ಹಚ್ಕೊತೀರಿ ನೀವು? ದೇವರಿಗೆ ಸಮರ್ಪಣೆ ಮಾಡಿದ ಗಂಧ ಹಚ್ಕೊಂಡು ನೋಡ್ರಿ, ದೇವರಿಗೆ ಧೂಪಾರ್ತಿ ಮಾಡಿದ ಅಂಗಾರ ಹಚ್ಕೊಂಡು ನೋಡ್ರಿ, ದೇವರಿಗೆ ಏರಿಸಿದ ಅಕ್ಷತೆ ಹಚ್ಕೊಂಡು ನೋಡ್ರಿ, ಎಂಥ ಸೌಂದರ್ಯ ಕೊಡ್ತಾನೆ. ಬರೀ ಸೌಂದರ್ಯ ಮಾತ್ರವಲ್ಲ, ಮಹಾಭಾರತ ಇಲ್ಲಿ ಬರಲ್ಲ, ಬೇರೆ ಕಡೆ ಬರುತ್ತೆ. ಈ ಕೃಷ್ಣ ಪರಮಾತ್ಮ ಒಂದ್ಸಲ ಪಾಂಡವರ ಹತ್ರ ಬಂದಿರ್ತಾರೆ ಹಸ್ತಿನಾವತಿಗೆ. ಕೃಷ್ಣ ಸತ್ಯಭಾಮ ಇಬ್ರು ಬಂದಿರ್ತಾರೆ. ಸತ್ಯಭಾಮ ಮತ್ತು ದ್ರೌಪದಿ ಇಬ್ರು ಮಾತಾಡ್ತಾರೆ. ಅದೊಂದ್ಸಲ ಯಾವಾಗಲೇ ನಮ್ ಇನಾಮದಾರ ಹೇಳಿದ್ರೆ ಹೇಳೋಣ, ಸ್ತ್ರೀ ಧರ್ಮ, ಅದು ಸ್ತ್ರೀ ಧರ್ಮ. ಎಲ್ಲ ಮನೆಯವರಿಗೆ ಹೇಳ್ಬಿಟ್ಟಿದ್ದಾರೆ, ದೇವರ ಪೂಜೆ ನಮ್ಗೇನೂ ಇಲ್ಲ, ಹೆಣ್ಮಕ್ಳಿಗೂ ಬೆಳಗ್ಗೆದ್ದು ರಾತ್ರಿವರೆಗೆ ಏನ್ ಮಾಡಬೇಕು, ಹೆಣ್ಮಕ್ಳು ಕಾಡಿಗೆ ಯಾಕೆ ಹಚ್ಕೊಳ್ಬೇಕು, ಕುಂಕುಮ ಯಾಕೆ ಹಚ್ಕೊಳ್ಬೇಕು, ಕುಂಕುಮ ಎಷ್ಟು ಉದ್ದ ಹಚ್ಕೋಬೇಕು, ಬಳೆ ಯಾಕೆ, ಕಾಲುಂಗುರ ಯಾಕೆ, ಕಾಲುಂಗುರ ಯಾವ ಬಟ್ಟಲ್ಲಿ ಹಾಕೋಬೇಕು, ಬಳೆಗಳು ಎಷ್ಟಿರಬೇಕು, ಏನು ದ್ರೌಪದಿ ಕಾರಣ ಕೊಡ್ತಾಳೆ. ಕಾಡಿಗೆ ಅದೇ ಕಣ್ಣಿಗೆ ಹಚ್ಕೋತಾರಲ್ಲ, ಅದು ಯಾವ್ದು ಆಕ್ಚುಲಿ ಹಚ್ಕೊಳ್ಬೇಕಾದದ್ದು? ಪರಮಾತ್ಮನಿಗೆ ಮಂಗಳಾರತಿ ಮಾಡಿ ಉಳಿದಂತಹ ಕಾಡಿಗೆ ಹಚ್ಕೋಬೇಕು. ಈಗ ಕಾಡಿಗೆನೂ ಒಂದು 200 ರೂಪಾಯಿ ಸಿಗತ್ತೆ, ಅದೊಂದು ಅಡ್ವರ್ಟೈಸ್ಮೆಂಟ್. ಹಾಗಾಗಿ ನ್ಯಾಚುರಲ್ ಆದದ್ದೆಲ್ಲವನ್ನ ಬಿಟ್ಟದ್ದಕ್ಕೆ ಈ ರೀತಿಯಾದ ವಿರೂಪಗಳು ಜಗತ್ತಿನಲ್ಲಿ ಕಂಡಿವೆ. ಅದಕ್ಕೆ ಮಾಡಿ ನೋಡಿ. ಹೌದಾಚಾರ್ಯ, ನೈವೇದ್ಯದ ಊಟ ಮಾಡಿ ಅಂತೆ ದಿನ ನಮ್ಮನೆಗೆ ಬಂದು ಪೂಜೆ ಮಾಡೋರು ಯಾರು? ನಮ್ಮನೆಯವ್ರ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಪರವಾಗಿಲ್ಲ. ಈ ನೈವೇದ್ಯ ಅನ್ನೋದಕ್ಕೆ ನೋಡಿ, ನಾನು ಯಾವಾಗಲೂ ಹೇಳ್ತೇನೆ, ಅಕ್ಕಿಯನ್ನ ಅನ್ನ ಮಾಡಿದರೆ ಅದು ಮಡಿಯಿಂದ ದೇವರಿಗೆ ತೋರಿಸಬೇಕು. ಅಕ್ಕಿಯನ್ನ ತೋರಿಸ್ರೆ ಮೈದಿನ ತೋರಿಸೋದು ತಗೋತಾನೆ. ಅನ್ನ ಮಡಿ ಆಗಿರ್ಬೇಕಲ್ವಾ ನೈವೇದ್ಯಕ್ಕೆ. ಮಡಿಯಿಂದ ಅನ್ನ ಮಾಡೋದು ನಿಮ್ಮ ಮನೆಯಲ್ಲಿ ಇಲ್ಲಲ್ಲ, ಅಕ್ಕಿ ಬೇಳೆನೆ ಅವ್ರ ಮುಂದಿಡಿ. ಯಾಕೆ ಅಕ್ಕಿ ಇಟ್ಟಿ ಅಂತ ಕೋಪ ಮಾಡ್ಕೊಳ್ಳಲ್ಲ, ಪರವಾಗಿಲ್ಲಪ್ಪ ನನ್ನ ಮುಂದೆ ಅಕ್ಕಿ ಇಟ್ಟಿದ್ದಿ, ಅಕ್ಕಿನ ಅನ್ನ ಮಾಡ್ತೀನಿ ಅಂತ ದೇವರ ಒಪ್ಕೊಳ್ತಾನ. ಅದನ್ನ ಅಕ್ಕಿಯನ್ನಿಡಿ, ಬೇಳೆ ಇಡಿ, ಈ ವ್ರತ ಇದೆ, ವ್ರತ ಮುಗಿದ್ಮೇಲೆ ಕಾಯಿ ಪಲ್ಯ ಇಡಿ, ನಿಷಿದ್ಧ ಅಲ್ಲದೆ ಇದ್ದದ್ದು ಏನಾದ್ರು ಅಡಿಗೆ ಮಾಡಬೇಕು ಅದನ್ನೆಲ್ಲ ದೇವರ ಮುಂದೆ ಇಡಿ. ಸ್ವಾಮಿ ಮಡಿಗೆ ಮಾಡಿ ತೋರಿಸುವಷ್ಟು ನನಗೆ ಯೋಗ್ಯತೆಯೂ ಇಲ್ಲ, ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ಈ ಪದಾರ್ಥಗಳೆಲ್ಲ ಒಣ ಪದಾರ್ಥ ನಿನ್ನ ಮುಂದೆ ಕೃಷ್ಣಾರ್ಪಣ ಅಂತ ನೈವೇದ್ಯ ಮಾಡಿ ಆಮೇಲೆ ಅದನ್ನ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡಿ. ಇಡೀ ಪ್ರಪಂಚದೊಳಗೆ ಏನು ಕೊಟ್ಟದ್ದು ತಗೊಳ್ಳೋ ವ್ಯಕ್ತಿ ದೇವರೊಬ್ಬನೇ. ಸಮಯ ಮುಗಿತು, ನಾನು ಮುಗಿಸ್ತೇನೆ. ಪ್ರವಚನ ಆದ್ಮೇಲೆ ನಿಮ್ಮ ಮನೆಗೆ ಬರ್ತೇನೆ, ಬರಲ್ಲ ಬೇಡ? ನೀವು ಅಂತೀರ ರಿನೋವೇಟ್ ಆಗಿಲ್ಲ, ಬಂದೇನ್ ಮಾಡ್ತೀರಿ? ನಿಮ್ ಮನೆಗೆ ಬರ್ತೇನೆ. ನಿಮ್ದು ಏನೇನು ಬೆಳ್ಳಿ ಬಂಗಾರ ಪದಾರ್ಥ ಇವತ್ತಿನವರೆಗೆ ಏನು ಸಂಪಾದನೆ ಮಾಡಿರಲ್ಲ, ಬೆಳ್ಳಿ ತಮ್ಗಿನೋ ಬಂಗಾರ ತಮ್ಗಿನೋ ಅಥವಾ ಬ್ಯಾಂಕ್ ಅಲ್ಲಿ ಇರೋದೆಲ್ಲ ತಂದು ನನಗೆ ಗೊತ್ತಿರಬೇಕು. ಗಾಬರಿ ಆಗ್ಬಿಡಿ, ನಾನೇನು ಒಯ್ಯಲ್ಲ. ನಿಮ್ಮ ಮನೆಯವರು ನೋಡ್ತಿದ್ದಾರೆ. ಎಲ್ಲ ನನ್ನ ಮುಂದಿಡಿ, ನಿಮ್ಮನ್ನ ಎದುರುಗಡೆ ಕೂಡಿಸ್ಕೊಳ್ತೇನೆ. ಆಚಮನ ಸಂಕಲ್ಪ ಮಾಡಿ. ಶ್ರಾವಣ ಮಾಸ, ಕೃಷ್ಣ ಪರಮಾತ್ಮ ಅವತಾರ ಮಾಡಿದ ಪವಿತ್ರ ಮಾಸ, ದೊಡ್ಡ ಪರ್ವಕಾಲ. ಇದೆಲ್ಲ ಬೆಳ್ಳಿ ಬಂಗಾರ ಸಾಮಾನ ನಿಮಗೆ ಕೃಷ್ಣಾರ್ಪಣ ಅಂತ ನಾನು ದಾನ ಕೊಡ್ತೇನೆ. ಆನಂದ ಆಗತ್ತೆ ನಿಮಗೆ. ನಾನು ತಗೊಳ್ಳಲ್ಲ, ನಿಮ್ದೇ ನಿಮ್ಗೆ ಕೊಡ್ತೇನೆ. ಆನಂದ ಆಗತ್ತಾ? ಯಾಕಾಗಲ್ಲ ಹೇಳಿ? ಅಲ್ವೇ ಅಲ್ವೇ? ಅಕಸ್ಮಾತ್ ಆಚಾರ ತಮ್ಮನೇನು ತಂಗಿ ತಂದು ಕೊಟ್ಟಿದ್ರೆ ನೋಡಿ ದೇವರಂಗೋಣ ಅಂತಾರೆ. ಇಡೀ ಜಗತ್ತಿನೊಳಗೆ ನೀವೆಲ್ಲೇ ನೋಡಿ. ಹಾಗಾದ್ರೆ ಅವರದ್ದು ಅವರಿಗೆ ಕೊಟ್ಟರೆ ಆನಂದ ಆಗತ್ತೋ ಇಲ್ಲೋ? ನಿಮ್ಮ ಬೆಳ್ಳಿ ಪದಾರ್ಥ ನಿಮಗೆ ಕೊಟ್ಟರೆ ಆನಂದ ಆಗುತ್ತೋ ಇರೋದ್ರೆ ಇಲ್ಲ ಅಂದ್ರೆ, ಹೌದು ತಾನೆ? ಇಲ್ಲ ಅಂದ್ರೆ ಈಗ ಪ್ರವಚನ ಮುಗಿದ್ಮೇಲೆ ಹೊರಗೆ ಹೋಗ್ತೀರಿ, ನೀವು ಬಿಟ್ಟಿರ್ತೀರಿ ಚಪ್ಪಲಿಯಲ್ಲಿ ಇರಲ್ಲ, ನೀವು ಬಿಟ್ಟು ಚಪ್ಪಲಿಯಲ್ಲಿ ಇಲ್ಲ, ಎಲ್ಲರೂ ಅವರು ಚಪ್ಪಲಿ ಹಾಕೊಂಡು ಹೋಗ್ತಾರೆ, ಅಲ್ಲೇ ಇಲ್ಲಿ ಹುಡುಕ್ತೀರಿ, ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ನೀನೇನೆ ತಗೊಂಡಿರ್ತೀರಿ 400 ರೂಪಾಯಿ ಕೊಟ್ಟು, ನಿನ್ನೇನೆ ತಗೊಂಡಿರ್ತೀರಿ 400 ರೂಪಾಯಿ. ಚಪ್ಪಲಿ ಇಲ್ಲ ಅಂದ್ರೆ ಮನೆಗೆ ಬರಬೇಡ, ಮನೆಯವ್ರ ಬರ ಹೇಳಿಬಿಟ್ಟಿರ್ತಾರೆ, ಅನಿವಾರ್ಯವಾಗಿ ತಗೋಬೇಕು. ಇನ್ನೊಬ್ಬರು ಹಾಕೊಳ್ಳಿಕ್ಕೆ ಮನಸ್ಸಿಲ್ಲ, ನಿಮ್ದು ಅಲ್ಲಿ ಕಾಣಿಸ್ತಿಲ್ಲ. ಏನ್ ಮಾಡ್ತೀರ ಅವಾಗ? ಬೇರೆ ಯಾರು ಇಲ್ಲೇ ಯಾರು ಹಾಕೊಂಡು ಹೋಗ್ಬಿಟ್ಟಿರ್ತಾರೆ. ಅವರು
ಬೇರೆಯವ್ರದ್ದು ಹಾಕೊಳ್ಳಿಕ್ಕೆ ಇನ್ನೊಬ್ರದಿಲ್ಲ. ಅವಾಗ ಎಲ್ಲರೂ ಹೋಗ್ತಾರೆ, ನೋಡೋಣ ಒಂದು 10 ನಿಮಿಷ ಅಂತ ಪಾಪ ಕೂತಿರ್ತೇವೆ. ಇನ್ನೇನು ಆಯ್ತು ಬಿಡು, ಹೋಯ್ತು ಬಿಡು, ನಾಳೆ ಇನ್ನೊಂದು ತಗೊಂಡ್ರಾಯ್ತು ಅಂತ ಅನ್ಕೊಂಡಿರ್ತೇವೆ. ಆ ಹೊತ್ತಿಗೆ ಯಾರೋ ಒಬ್ಬ ವ್ಯಕ್ತಿ ನೋಡ್ರಿ ನಾಯಿ ಹಿಡ್ಕೊಂಡು ಅಲ್ಲೆಲ್ಲ ಒಗದಿತ್ತು, ನಿಮ್ದೇ ಇದೆ ನೋಡಿ ಅಂತ, ತುಂಬಾ ಥ್ಯಾಂಕ್ಸ್ ಅಪ್ಪ ಅಂತ ಅಂತಿರೋ ಇಲ್ಲ ಹೇಳಿ ನೀವು. ಅವನೇನ್ ಚಪ್ಪಲಿ ದುಡ್ಡು ಕೊಟ್ಟದ? ಯಾರು ಚಪ್ಪಲಿ ಅದು? ಅದ್ರ ನಿಮ್ದೇ, ನಿಮ್ ಕೊಟ್ರೆ ಆನಂದ ಆಯ್ತೋ ಇಲ್ಲೋ? ಚಲೋ ಆಯ್ತು ಮಾರಾಯ ತಂದು ಕೊಟ್ಟಿ ಮನೆ ಹಂಗೆ ಹೋಗಿ. ಆಕ್ಚುಲಿ ನಾಯಿ ಒಯ್ದಿರಲ್ಲ, ಅವನೇ ಹಾಕೊಂಡು ಹೋಗಿರ್ತಾನೆ, ಅವನೇ ಹಾಕೊಂಡು ಹೋಗಿರ್ತಾನೆ. ನಾನೇ ಒಯ್ದೀನಿ ಅಂದ್ರೆ ನೀವೆಲ್ಲ ಮಂಗಳಾರತಿ ಮಾಡ್ತಿರೋ ಅಂತ ನಾಯಿ ಹೆಸರಾಗ್ತಾನೆ. ಅದು ನಾಯಿ ಒಯ್ದದ್ದು ನೀವ್ ಒಯ್ದದ್ದು ಒಳ್ಳೆ ಕಾಲಕ್ಕೆ ತಂದು ಕೊಟ್ಟಿ. ಪ್ರಾಯ ಜಗತ್ತೊಳಗೆ ನಾವೇ ಕಳ್ಕೊಂಡದ್ದು ಅಕಸ್ಮಾತ್ ಯಾರಾದ್ರೂ ತಂದು ಕೊಟ್ರೆ ಆನಂದ ಪಡ್ತೀವಿ, ಅಷ್ಟೇ ನಮ್ಗೆ ಆನಂದ ಆಗತ್ತೆ. ಆದ್ರೆ ನಮ್ಮದೇ ಬೆಳ್ಳಿ, ನಮ್ಮದೇ ಬಂಗಾರ, ನಮ್ಮದೇ ವಸ್ತು ನಮಗೆ ದಾನ ಕೊಟ್ರೆ ಆನಂದ ಪಡೋರಿಲ್ಲ. ಹಾಗಿದ್ದಾನೆ ಅಂದ್ರೆ ನಮ್ಮಪ್ಪ ದೇವರೊಬ್ಬನೇ ರೀ. ಅಭಿಷೇಕ ಮಾಡೋ ನೀರು ಅವನದೇ ತಾನೆ, ಅರ್ಚನೆ ಮಾಡೋ ಹೂವು ಯಾರು, ನೈವೇದ್ಯ ಮಾಡುವ ಅನ್ನ ಯಾವುದು ಗರ್ಭದಿಂದ ತಂದಿದ್ದೇವೆ ನಾವು, ಅವನೇ ಬೆಳೆಸಿದ್ದು, ಅವನೇ ಸೃಷ್ಟಿ ಮಾಡಿದ್ದು, ಅವನಿಗೆ ಕೊಟ್ರೆ ಆನಂದ ಯಾಕೆ ಪಡ್ತಾನಂದ್ರೆ ದೇವರಂತ ಇದೆಲ್ಲ ನಾನು ಕೊಟ್ಟಿನಿ ಅಂತ